ಪ್ರಪಂಚ ನಿಜವಾಗಿದೆ ಎಂದಲ್ಲ. ಅನಿಸಿಕೆಯೂ ಅನಿಸಿಕೆ ದೃಷ್ಟ್ಯ. ಅದು ವಿಚಿತ್ರ ಏನಂದರೆ ಅನಿಸಿಕೆಯೂ ಅನಿಸಿಕೆ ದೃಷ್ಟ್ಯಾನೆ. ಹೇಗೆಂದರೆ ಕನಸು ನಮಗೆ ಒಳ್ಳೆಯ ಉದಾಹರಣೆ, ಸ್ವಪ್ನ ಎಂಬುದು ಒಳ್ಳೆಯ ಉದಾಹರಣೆ. ಇದು ನಮಗೆ ಚೆನ್ನಾಗಿ ಅರ್ಥವಾಗಬೇಕಂದರೆ ಇದೇನೋ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿದೆ. I think now is okay. ಸ್ವಪ್ನ ದೃಷ್ಟಿಗೆ ಇದೆ. ಇದು ನೋಡಿ, ಸ್ವಪ್ನ ಎಚ್ಚರ ದೃಷ್ಟಿಗಿಲ್ಲ, ಅಂದರೆ ಸಾಕ್ಷಿ ದೃಷ್ಟಿಗಿಲ್ಲ. ಸ್ವಪ್ನ ದೃಷ್ಟಿಗೆ ಸ್ವಪ್ನ ಇದೆ. ಇದು ಒಂದು ವಿಚಿತ್ರ ಸ್ಥಿತಿ. ಸ್ವಪ್ನ ದೃಷ್ಟಿಗೆ ಇದೆ, ನಿಜವಾದ ಅನುಭವ ದೃಷ್ಟಿಗಿಲ್ಲ. ಅದರಿಂದ ಇದೊಂದು ಅವಿದ್ಯಾ ಎಂದು ಹೇಳಿದಾಗ ನಾವು ಲೌಕಿಕ ದೃಷ್ಟಿಯ ಏನೆಂದು ತಿಳ್ಕೊಳ್ತೀವಂದರೆ ಒಂದು ನಿಜವಾಗಿ ಇದೆ ಎಂದು ಇಟ್ಕೊಂಡೇ ಮಾತಾಡ್ತೀವಿ ನಾವು ಲೌಕಿಕ ದೃಷ್ಟಿಯಿಂದ ಹೇಳಬೇಕಾದ್ರೆ. ಆದರೆ ವೇದಾಂತ ಈ ದೃಷ್ಟಿಯನ್ನೇ ಸರಿ ಮಾಡ್ತಾ ಇದೆ. ಅಧ್ಯಾಸ ಅಂದರೆ ಕೆಲವರು ಕೇಳ್ತಾರೆ, ಅಧ್ಯಾಸವು ಏಕಿರಬೇಕು ಹೀಗೆ ಪ್ರಶ್ನೆ ಮಾಡ್ತಾರೆ. ತಪ್ಪು ತಿಳುವಳಿಕೆ ಅಂದರೆ ತಪ್ಪು ತಿಳುವಳಿಕೆ ಆದರೆ ಏಕಿರಬೇಕು? ಅದು ನೋಡಿ, ತಪ್ಪು ತಿಳುವಳಿಕೆ ಇದೆ ಎಂದು ನೀವು ತಿಳ್ಕೊಂಡು ಬಿಟ್ಟಿದ್ದೀರಿ. ತಪ್ಪು ತಿಳುವಳಿಕೆ ಎಂದು ಹೇಳಿದ್ದನ್ನು ಒಂದು ಇದೆ ಅಂದರೆ ತಪ್ಪು ತಿಳುವಳಿಕೆ ಆದರೂ ಏಕಿರಬೇಕು? ನೋಡಿ, ತಪ್ಪು ತಿಳುವಳಿಕೆಯು ತಪ್ಪು ತಿಳುವಳಿಕೆ ದೃಷ್ಟಿಗೆ ಇದೆ. ತಪ್ಪು ತಿಳುವಳಿಕೆ ಎನ್ನುವುದು ತಪ್ಪು ತಿಳುವಳಿಕೆ ದೃಷ್ಟಿಗೆ, ಸ್ವಪ್ನ ಎಂಬುದು ಸ್ವಪ್ನ ದೃಷ್ಟಿಗೆ, ನಿಜವಾದ ದೃಷ್ಟಿಗೆ ಅದು ಇಲ್ಲ. ಈಗ ತಗೊಂಡರೆ ಈಗ ಹೊಂದುತ್ತದೆ, ಸ್ಪಷ್ಟವಾಗಿ ಅರ್ಥವಾಗ್ತದೆ. ಅದರಿಂದ ದೇಹೇಂದ್ರಿಯ ಮನಸ್ಸುಗಳು ಅನಿಸಿಕೆಯೇ ಹೊರತು ನಿಜವಾಗಿ ಇರುವವುಗಳಲ್ಲ. ಅದು ಕಲಿಯತಕ್ಕ ವಿಷಯ. ಇದೇಕೆಂದರೆ ಜ್ಞಾನವಾದ ನಂತರ ಜೀವನ್ಮುಕ್ತನಿಗೆ ಪ್ರಪಂಚದ ಸ್ಥಿತಿ ಏನು, ಪ್ರಪಂಚ ಇರುತ್ತದೋ ಇಲ್ಲವೋ, ಇದೊಂದು ಪ್ರಶ್ನೆ. ಅದಕ್ಕೆ ಹಿಂದಿನ ಪಾಠದಲ್ಲಿಯೂ ನಾವು ಉತ್ತರ ಕೊಟ್ಟಿದ್ದೇವೆ. ದೇಹೇಂದ್ರಿಯಾದಯ ಅವಿದ್ಯಾಕಲ್ಪಿತ ನಾಮರೂಪ ವಿಕಾರ ಏವ. ಅದು ಕೇವಲ ಅಧ್ಯಸ್ಥ ಅಂದರೆ ಅನಿಸಿಕೆಯೇ ಹೊರತು, ಕಲ್ಪಿತ ಅನಿಸಿಕೆ, ಇದ್ದಂತೆ ಅನಿಸಿಕೆಯೇ ಹೊರತು ನಿಜವಾಗಿ ಇಂಥದ್ದಲ್ಲ. ಲೈಕ್ ಕನಸಿನ ಪ್ರಪಂಚ ನೋಡಿ, ಕನಸಿನ ವ್ಯಕ್ತಿತ್ವ, ಕನಸಿನ ಪ್ರಪಂಚ ನಿಮಗೆ ಎಷ್ಟು ಗಟ್ಟಿಯಾಗಿ ಅನಿಸಿದ್ದರೂ, ಎಷ್ಟು ನಿಜವಾಗಿ ಅನಿಸಿದ್ದರೂ ಅದೆಲ್ಲ ಅನಿಸಿಕೆಯೇ ಅಷ್ಟೇ. ಅನಿಸಿಕೆ ಎಲ್ಲಿದೆ? ಎಲ್ಲಿಯೂ ಇಲ್ಲ. ಅನಿಸಿಕೆಯಲ್ಲೇ ಅನಿಸಿಕೆ ಇದೆ. ಅದು ನೋಡಿ, ಅನಿಸಿಕೆ ಎಲ್ಲಿದೆ ನೋಡಿ, ಹಾವಿದೆ ಎಂದು ಹೇಳ್ತೀವಿ. ಹಾವು ತಪ್ಪು ತಿಳುವಳಿಕೆ ಇದೆ. ಹಾವು ಎಲ್ಲಿದೆ? ಹಗ್ಗಕ್ಕಿದೆಯಾ? ಹಾವು ಇಲ್ಲ. ಹಾವೆಂದು ಅನಿಸಿಕೆಯಲ್ಲೇ ಹಾವು, ಹಗ್ಗಕ್ಕಿಲ್ಲ. ಮತ್ತೆ ಅದು ವಿಚಿತ್ರ. ಇದು ಒಂದು ಕಲಿಯತಕ್ಕದ್ದು ಅಧ್ಯಾಸ. ಅಂದರೆ ಹಾವೆಂಬುದು ಹಾವಿನ ದೃಷ್ಟಿಗೆ, ಹಗ್ಗಕ್ಕಿಲ್ಲವೇ ಇಲ್ಲ. ಹಗ್ಗಕ್ಕೂ ಹಿಂದೆ ಇಲ್ಲ, ಹೀಗೆ ಇಲ್ಲ, ಮುಂದೆ ಇಲ್ಲ, ಎಂದಿಗೂ ಇಲ್ಲ. ಅದರಿಂದ ಸ್ವಪ್ನ ಎಂಬುದು ಸ್ವಪ್ನ ದೃಷ್ಟಿಯಲ್ಲಿಯೇ ಸ್ವಪ್ನ ಇದೆ. ಹಾಗೆ ಎಚ್ಚರ ದೃಷ್ಟಿಗೆ ಎಚ್ಚರ ತನಗಿಲ್ಲ, ಸ್ವಸ್ವರೂಪಕ್ಕಿಲ್ಲ. ಆದ್ದರಿಂದ ಪ್ರಪಂಚವೊಂದೊಂದು ತಾನು ಇದೇ ಹೇಳಬೇಕಾ ಇಲ್ಲ ಹೇಳಬೇಕಾ, ಆ ದೃಷ್ಟಿಗೆ ಅದು ಅಷ್ಟೇ. ಆದ್ದರಿಂದ ಇಲ್ಲಿ ಪ್ರಪಂಚ ತಾನು ಕನಸಿನ ದೃಷ್ಟಿಯನ್ನು ಬಿಟ್ಟು ಒಟ್ಟು ಕನಸನ್ನು ನೋಡುವಂಥ ಸಾಕ್ಷಿ ಇದ್ದಾನಲ್ಲ, ಕನಸಿನ ಸಾಕ್ಷಿ, ಆ ಸಾಕ್ಷಿ ದೃಷ್ಟಿಯಿಂದ ನೋಡಿ ಕನಸಿನ ಪ್ರಪಂಚ ತಾನೇ ಇಲ್ಲ. ಹಾಗೆ ಎಚ್ಚರ ಪ್ರಪಂಚವು ಹಾಗೆ ಸಾಕ್ಷಿ ಅನುಭವ ದೃಷ್ಟಿಗೆ ತಾನೇ ಇಲ್ಲ. ನೀವು ಬಿಡಿಸಬೇಕಾಗಿಲ್ಲ. ಏಕೆ? ಇರುವುದು ಮೊದಲು ಹೇಗೆ ತಿಳ್ಕೋ, ಅದು ಬಿಡಿಸಬೇಕಾ ಅಲ್ಲವಾ ನಿಮಗೆ ಗೊತ್ತಾಗ್ತದೆ. ಇರುವುದು ಮೊದಲು ಹೇಗೆ,
ಅದರಿಂದ ನಾವು ಬಿಡಿಸುವುದು ಅಂದರೆ ಏನೆಂದು ತಿಳ್ಕೊಂಡು ಬಿಡ್ತೀರಿ, ಓಹೋ ಒಂದಿದೆ ಅದನ್ನು ಬಿಡಿಸಬೇಕು. ಅದು ನೋಡಿ, ಇದು ಅಧ್ಯಾರೋಪಿಸಿ ಹೇಳುವುದು. ಒಂದು ಇದ್ದರೆ ಅಲ್ಲವೇ ಅದನ್ನು ಬಿಡಿಸುವುದು. ಒಂದು ಇದ್ದದ್ದನ್ನೇ ಬಿಡಿಸ್ಕೊಳ್ಳಬೇಕಲ್ಲವೇ. ದೇಹೇಂದ್ರಿಯಾದಿ ಪ್ರಪಂಚ ಎಲ್ಲ ಮೊದಲು ಇರುವುದು ಯಾವ ತರಹ ಇರುವ ನೋಡು. ಇರುವಿಕೆನೇ ಯಾವ ತರಹ ಇರುವಿಕೆ. ಸ್ವಪ್ನ ದೃಷ್ಟಿಗೆ ಸ್ವಪ್ನ ಅನಿಸುತ್ತಾ ಇದೆ, ಅಧ್ಯಾಸ ದೃಷ್ಟಿಯಲ್ಲೇ ಅಧ್ಯಾಸ ಅನಿಸುತ್ತಾ ಇದೆ. ಅಂದರೆ ಅಧ್ಯಾಸ ಅಲ್ಲದ ದೃಷ್ಟಿಗೆ ತಾನೇ ಇಲ್ಲ ಅಷ್ಟೇ. ಅಧ್ಯಾಸ ಅಲ್ಲದ ದೃಷ್ಟಿಗೆ ತಾನೇ ಇಲ್ಲ. ನೀವು ಅಂದ್ಕೊಂಡ್ರೆ ಅದಿರುತ್ತದೆ, ಅಂದ್ಕೊಂಡಿಲ್ಲ ಇಲ್ಲವೇ ಇಲ್ಲ ಅಷ್ಟೇ, ತಾನೇ ಇಲ್ಲ, ನೀವೇನೂ ಮಾಡಬೇಕಾಗಿಲ್ಲ. ತಾನೇ ತಾನಿಲ್ಲ ಎಂದು ಗೊತ್ತು ಮಾಡುವುದೇ ಅದರ ಅವಿದ್ಯಾ ನಿವೃತ್ತಿ. ಅವಿದ್ಯಾ ಅಂದರೆ ಅಧ್ಯಾಸ, ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆ, ಇಂಪೋಸ್ಡ್ ಒನ್. ಆರೋಪಿಸಿದ್ದು ಹೇಗೆ ಬಿಡುತ್ತದೆ? ಆರೋಪಿಸಿದ್ದು ಆರೋಪ ಎಂದು ಗೊತ್ತಾದರೆ ನಿಜವಾಗಿಲ್ಲ ಎಂದು ಗೊತ್ತಾಗಿ ಬಿಡುತ್ತದೆ. ಅದೇ ಅಷ್ಟೆ, ಆರೋಪಿಸಿದ್ದು ಆರೋಪವೇ ಅಷ್ಟೇ, ಅಂದರೆ ನಿಜವಾಗಿಲ್ಲ. ಆರೋಪಿಸಿದ್ದು ಆರೋಪಣೆಯೇ ಅರ್ಥವಾಗಬೇಕು. ಆರೋಪಿಸಿದ್ದು ಆರೋಪ ದೃಷ್ಟಿಗೆ ಅಂದರೆ ತಾನಿಲ್ಲ, ತಾನಿಲ್ಲ ಅಷ್ಟೇ. ಇದನ್ನು ತಸ್ಮಾತ್ ಶಶರೀರತ್ ಮುಕ್ತಂ. ಜ್ಞಾನಿಗೆ ಹೇಗಿರುತ್ತದೆ ಅಂದರೆ ಪ್ರಪಂಚ ಇದ್ದು ನೋಡಿ, ಅಜ್ಞಾನಿಗಿರುತ್ತದೆ, ಜ್ಞಾನಿಗಿಲ್ಲ. ಅಥವಾ ಇದ್ದುಕೊಂಡ ಪ್ರಪಂಚ ಎಲ್ಲಿಯೂ ಮೊದಲು ಇದೇ ಪ್ರಪಂಚ ಎಂದು ಇಟ್ಟುಕೊಂಡು ಈ ಪ್ರಶ್ನೆಗಳೆಲ್ಲ ಆಗುತ್ತಾ ಇದೆ. ಜ್ಞಾನಿಗೆ ಶರೀರವಿರುತ್ತದೋ, ಪ್ರಪಂಚವಿರುತ್ತದೋ, ಜ್ಞಾನವಾದ ನಂತರ ಎಲ್ಲಿ ಹೋಗುತ್ತದೆ? ಜ್ಞಾನ ಅಂದರೆ ಜನರೇನು ತಿಳ್ಕೊಂಡರು, ಅದು ಇನ್ನೊಂದು ಕಾಲ ಅಂದ್ಕೊಂಡರು. ಈಗ ಇದೆ, ಏನೋ ಒಂದು ಘಟನೆ ನಡೆಯುತ್ತದೆ. ಅವರು ಬ್ರಹ್ಮಜ್ಞಾನ ಅಂದರೆ ಒಂದು ಘಟನೆ ಅಂದ್ಕೊಂಡರು. ಆ ಘಟನೆ ಆದ ನಂತರ ಏನಾಗುತ್ತದೆ ಹೀಗೆ ಮಾತಾಡ್ತಾರೆ ಅಲ್ಲವೇ? ಓಕೆ, ಈಗ ಇದೆ, ಅದು ಆದ ನಂತರ ಏನಾಗುತ್ತದೆ? ಆದ ನಂತರ ಅಂದರೆ ಅದೊಂದು ಕಾಲದಲ್ಲಿ ಇನ್ನೊಂದು ಘಟನೆಯೇ ಏನು? ಬ್ರಹ್ಮಜ್ಞಾನ ಅಂದರೆ ಕಾಲದಲ್ಲಿ ನಡೆಯುವಂಥ ಒಂದು ಪ್ರಪಂಚ ನಡೆಯುತ್ತಾ ಒಂದು ಘಟನೆಯಲ್ಲಿ ಎಲ್ಲ ಮುಳುಗಿ ಹೋಗ್ತದೆ. ಹಾಗೇನಲ್ಲ, ಮುಳುಗಿ ಹೋಗುವುದಿಲ್ಲ, ಬರುವುದೂ ಇಲ್ಲ. ಕನಸಿನ ಪ್ರಪಂಚ ಶುರುವಾಯಿತಾ ನೋಡಿ. ನೀವು ಒಳ್ಳೆಯದು ಈ ಪ್ರಶ್ನೆ ನೀವು ಕನಸನ್ನು ಚೆನ್ನಾಗಿ ಮನನ ಮಾಡಿದ್ದರೆ ಗೊತ್ತಾಗಿಬಿಡ್ತದೆ. ಕನಸಿನ ಪ್ರಪಂಚ ಹುಟ್ಟಿತಾ? ಇತ್ತ? ಕನಸಿನ ಪ್ರಪಂಚ ಹುಟ್ಟಿತಾ? ಯಾರಾದರೂ ತಯಾರು ಮಾಡಿದ್ದರಾ? ಏನಿಲ್ಲ. ಮತ್ತೇನು? ಅನಿಸಿಕೆನೂ ಶುರುವಾಯಿತಾ? ಯಾರು ಅನಿಸುವವರು? ಅನಿಸಿಕೆ ಅಂದರೆ ಯಾರು ಅನಿಸುತ್ತಾ ಇದ್ದಾರೆ. ಓ ಇದು ಪ್ರಪಂಚ, ಇದು ಕನಸು ಎಂದು ಯಾರು ಅನಿಸುತ್ತಾ ಇದೆ? ಸಾಕ್ಷಿ ಅನಿಸ್ಕೊಳ್ತಾ ಇದ್ದಾನ? ಸಾಕ್ಷಿ ಅಂದುಕೊಳ್ತಾ ಇದ್ದಾನ? ಊಹಿಸ್ಕೊಳ್ತಾ ಇದ್ದಾನ? ಅಲ್ಲ. ಮತ್ತೆ ಯಾರು? ಕನಸಿನ ದೃಷ್ಟಿಗೆ ಕನಸು ಅನಿಸಿಕೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ ಕನಸಿನ ಪ್ರಪಂಚ ಇದ್ದುಕೊಂಡು ತೋರುವುದಲ್ಲ, ಯಾರೋ ಒಬ್ಬರು ಸೃಷ್ಟಿ ಮಾಡಿದ್ದಲ್ಲ. ಅದರಿಂದ ನೀವು ಕನಸು ಅನಿಸಿತು, ಅನಿಸದೇ ಇರುವಾಗ, ಅನಿಸಿಕೆ ಬಿಟ್ಟಿರುವಾಗ ಏನಾಗುತ್ತದೆ? ಏನಪ್ಪ ಅನಿಸಿಕೆ ಬಿಟ್ಟಾಗ ಏನಾಗುತ್ತದೆ ಅಂದರೆ ಅದು ಏನು ಪ್ರಶ್ನೆ? ಆ ಪ್ರಶ್ನೆ ಬಂದಿದೆ ಅಂದರೆ ನಿಮಗೆ ಅನಿಸಿಕೆ ಅಂತ ಅರ್ಥವಾಗ್ತಾ ಇಲ್ಲ. ನಿಮಗೆ ಅನಿಸಿಕೆ ಅನಿಸವಾಗಿದ್ದರೆ ಆ ಪ್ರಶ್ನೆನೇ ಬರಲ್ಲ. ನೀವು ಗಮನಿಸಿ, ಅನಿಸಿಕೆ ಹೇಳಿದ್ದೀವಿ. ಅನಿಸಿಕೆ ಇಲ್ಲದಿರುವಾಗ ಎಲ್ಲಿ ಪ್ರಪಂಚ ಅಂದರೆ ಪ್ರಪಂಚ ಏನು ಮೊದಲು ಇತ್ತಾ? ಎಲ್ಲಿಯಾದರೂ ಹೋಗುವುದಕ್ಕೆ ಇದ್ದುಕೊಂಡು ಎಲ್ಲಿಯಾದರೂ ಹೋಗುತ್ತದೆ? ಗಮನಿಸಿ, ಕನಸಿನ ಪ್ರಪಂಚ ಮೊದಲು ಇದ್ದುಕೊಂಡು ನೀವು ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗಿದ್ದೀವ. ಕನಸಿನ ಪ್ರಪಂಚ ಒಂದು, ನೀವು ಇನ್ನೊಂದು ಕಡೆ. ಎರಡು ಜಾಗಗಳಿವೆಯಾ? ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಬಂದಿದ್ದೀರಾ? ನೋಡಿ, ನಮಗೆ ಎರಡು ಇರುತ್ತದೆ. ಹೊಳೆನರಸೀಪುರ ಇದ್ದೇವೆ, ಇಲ್ಲಿ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದೇವೆ. ಆವಾಗ ಏನು ಹೇಳ್ತೀವಿ? ಹೊಳೆನರಸೀಪುರ ಎಲ್ಲಿದೆ ಅಂದರೆ ಹೊಳೆನರಸೀಪುರ ಬಿಟ್ಟು ಬಂದಿದ್ದೀವಲ್ಲ ಹೇಳ್ತೀವಿ. ಅಂದರೆ ಹೊಳೆನರಸೀಪುರ ಎಂಬ ಊರನ್ನು ಇಲ್ಲೇ ಬಿಟ್ಟು ನಾವು ಹೋಗಿದ್ದೀವಿ. ನಾವು ಅಲ್ಲಿ ಹೋದರೆ ಹೊಳೆನರಸೀಪುರ ಇರುತ್ತದೆ, ಹೊಳೆನರಸೀಪುರ ಏನು ನಾಶವಾಗಲ್ಲ. ಹಾಗನ್ಕೊಂಡು ಬಿಟ್ಟರು. ಕನಸನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಅಂದರೆ ಬಿಡುವುದಂದ್ರೇನು? ಅನಿಸಿಕೆ ಇಲ್ಲ ಅಷ್ಟೇ. ಬರೀ ಪ್ರಪಂಚದಲ್ಲಿ ಆ ಅನಿಸಿಕೆಯೇ ಪ್ರಪಂಚ. ಕನಸು ಎಂದು ಅನಿಸುತ್ತಾ ಇದೆಯಲ್ಲ ಅದೇ ಪ್ರಪಂಚ. ಅನಿಸಿಕೆ ಇಲ್ಲ, ಮತ್ತು ಪ್ರಪಂಚ ಎಲ್ಲಿ ಅಂದರೆ ಎಲ್ಲಿ ಮಾತುಕೇನು? ಎಲ್ಲಿ ಇಲ್ಲ, ಏನೂ ಇಲ್ಲ, ಇರುವುದೂ ಇಲ್ಲ, ಹೋಗುವುದೂ ಇಲ್ಲ. ಅದು ಜ್ಞಾನ. ಅಧ್ಯಾಸ ಎಂದು ಹೀಗೆ ತಿಳ್ಕೊಂಡರೆ ಜ್ಞಾನ ಅಂದರೆ ಏನೋ ಅರ್ಥವಾಗ್ತದೆ. ಅಧ್ಯಾಸ ಎಂದು ತಿಳ್ಕೊಳ್ಳುವುದೇ ಜ್ಞಾನ. ಜ್ಞಾನ ಅಂದರೆ ಇನ್ನೇನಲ್ಲ. ಏನೋ ಆಗುತ್ತದೆ ಅಂದ್ಕೊಳ್ತಾ ಇದ್ದಾರೆ, ಏನೋ ಘಟನೆ ನಡೆಯುತ್ತದೆ, ಏನೋ ವಸ್ತು ಹೋಗುತ್ತದೆ.
ಒಂದು ಇದ್ದದ್ದು ನಾಶವಾಗುತ್ತದೆ ಎಂದು ತಿಳ್ಕೊಂಡರು. ಇದ್ದದ್ದು ನಾಶ ಅಂದರೆ ಸತ್ಯವಾಗಿಬಿಟ್ಟಿದೆ. ಒಂದು ಪ್ರಪಂಚ ಇದೆ, ಅದನ್ನು ನಾಶ ಮಾಡ್ತಾ ಇದ್ದೀವಿ ಅಂದರೆ ಸಾಕು, ಅದು ಸತ್ಯ ಆಯಿತು. ಪ್ರಪಂಚ ಇದೆ ಎಂದು ಒಪ್ಪಿಕೊಂಡರೆ ಈಗ ನೀವು ದೇಶ, ಕಾಲ, ಘಟನೆಗಳು ಆ ಪ್ರಪಂಚದ ಒಳಗಿನ ಘಟನೆ ಎಂದು ತಿಳ್ಕೊಳ್ತಾ ಇದ್ದೀರಿ. ಏನೋ ನಡೆಯುತ್ತದೆ, ಏನೋ ಆಗುತ್ತದೆ, ಇನ್ನೇನೋ ಆಗುತ್ತದೆ, ಇನ್ನೇನೋ ಆಗುತ್ತದೆ, ಅದೆಲ್ಲ ಪ್ರಪಂಚವೇ. ಏನೋ ಆಗುತ್ತದೆ, ಏನೋ ನಡೆಯುತ್ತದೆ, ಇನ್ನೇನೋ ಬದಲಾಯಿಸ್ತದೆ ಅಂದ್ಕೊಳ್ಳುವುದೆಲ್ಲ ಆ ಪ್ರಪಂಚವೇ. ಆದ್ದರಿಂದ ಅನ್ನಿಸಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನಿಸಿಕೆ ಅಷ್ಟೇ. ಅನ್ನಿಸಿಕೆಯು ಎಲ್ಲಿದೆ? ಅನಿಸಿಕೆಗೆ ಇದೆ. ಅಂದ್ರೇನು? ಅನಿಸಿಕೆಯು ಥಾಟ್ ಈಸ್ ಓನ್ಲಿ ಎ ಥಾಟ್ಗೆ ಇದೆ. ಅಂದರೆ ಅನಿಸಿಕೆಯು ಒಂದು ಲಿಮಿಟೆಡ್ ದೃಷ್ಟಿ. ಅನಿಸಿಕೆ ಎಂಬುದು ಸ್ವತಃ ಸಿದ್ಧ ಅಲ್ಲ. ಅದು ನೋಡಿ, ಪ್ರಪಂಚ ಅನಿಸುತ್ತಾ ಇದೆ, ಅನಿಸಿಕೆಯು ಸ್ವತಃ ಸಿದ್ಧ ಅಲ್ಲ. ಇದು ನಿಮ್ಗೆ ಅರ್ಥವಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೆಲವರಿಗಾದರೆ ಅರ್ಥವಾಗಿದೆ. ಸೂಕ್ಷ್ಮ ವಿಷಯ. ಇದು ಅರ್ಥ ಮಾಡಿಕೊಂಡ್ರೆ ಇನ್ಸ್ಟೆಂಟ್ಲಿ ಜಗತ್ತಿಲ್ಲ, ಬ್ರಹ್ಮನೇ ಬ್ರಹ್ಮ. ಈ ಒಂದು ಪಾಯಿಂಟ್ ಅರ್ಥವಾದರೆ ತುಂಬ ಸ್ಪಷ್ಟವಾಗಿದೆ. ಅನಿಸಿಕೆಯು ಅರಿವಿನಲ್ಲಿ ಇಲ್ಲ. ಅರಿವಿನಲ್ಲಿ ಅನಿಸಿಕೆ ದೃಷ್ಟಿಗೆ ಅನಿಸಿಕೆ, ಅರಿವಿಕ್ಕಿಲ್ಲ. మరి ಅನಿಸಿಕೆ ಯಾವುದು? ಅರಿವಿನ ಒಂದು ರೂಪವೇ. ಅರಿವಿನ ಒಂದು ರೂಪ ಅಂದರೆ ಅದು ಅರಿವಿಕ್ಕಿಲ್ಲ. ಮತ್ತು ಅರಿವಿನ ರೂಪವೇ ಆಗಿದ್ದರೂ ಹೇಗೆ ಮನುಷ್ಯನಿಗೆ ಒಂದು ನೆರಳು ಬಿದ್ದಿದೆ, ಅದು ಮನುಷ್ಯ ಇದ್ದರೆ ನೆರಳು ಬೀಳುತ್ತದೆ, ಮನುಷ್ಯನೇ ಇಲ್ಲದಿದ್ದರೆ ನೆರಳು ಬೀಳಲ್ಲ. ನೆರಳೆಂಬುದು ಮನುಷ್ಯನನ್ನು ಬಿಟ್ಟು ಸ್ವತಂತ್ರವಾಗಿರಲ್ಲ, ಇರುತ್ತದೆ. ನೆರಳೆಂಬುದು ಮನುಷ್ಯನನ್ನು ಬಿಟ್ಟು ಬಿಡಿಯಾಗಿ ಸ್ವತಂತ್ರವಾಗಿ ನೆರಳು ಇರುವುದಿಲ್ಲ. ಹೌದು, ಅಂದರೆ ನೆರಳು ಇರುವುದಿಲ್ಲ, ಮನುಷ್ಯನಲ್ಲೇ ಆಶ್ರಯಿಸಿಕೊಂಡಿದೆ. ಮನುಷ್ಯನಿಗಿಂತ ಹೊರಗೆ ಇಲ್ಲ, ಬಿಟ್ಟಿಲ್ಲ, ದಾಟಿ ಇಲ್ಲ. ಹೌದು, ಹಾಗಾದರೆ ಮನುಷ್ಯನಿಗಿದೆಯಾ? ಮನುಷ್ಯನನ್ನು ಬಿಟ್ಟಿಲ್ಲ, ಆದರೆ ಮನುಷ್ಯನಿಗಿಲ್ಲ. ಅದೊಂದು ವಿಚಿತ್ರ. ಮನುಷ್ಯನನ್ನು ಬಿಟ್ಟು ನೆರಳಿಲ್ಲ, ಆದರೆ ಆ ನೆರಳು ಮನುಷ್ಯನಿಗೆ ಮಾತ್ರ ಇಲ್ಲವೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮನುಷ್ಯನಿಗಿಲ್ಲ, ಬಟ್ ಮನುಷ್ಯನಲ್ಲಿ ತೋರುವುದು ತೋರಿಕ ದೃಷ್ಟಿಗೆ ತೋರುತ್ತದೆ. ಅದರಿಂದ ಮನುಷ್ಯನಿಗಿಲ್ಲ, ತಾನೂ ನಿಜವಾಗಿಲ್ಲ. ಇದು ಪಾಯಿಂಟ್. ಇಷ್ಟು ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಯಿತು. ಆದ್ದರಿಂದ ಅನಿಸಿಕೆ ದೃಷ್ಟಿಗೆ ಅನಿಸಿಕೆಯು ಒಂದು ಲಿಮಿಟೆಡೇ. ಅನಿಸಿಕೆ ಎನ್ನುವುದು ಲಿಮಿಟ್ಲೆಸ್ ಅಲ್ಲ, ಅಂದರೆ ಅನಂತ ಅಲ್ಲ, ನಿತ್ಯ ಅಲ್ಲ, ಸ್ವತಃ ಸಿದ್ಧ ಅಲ್ಲ. ಅದರಿಂದ ಹೇಗೆಂದರೆ ಒಂದು 10 ರೂಪಾಯಿ 10 ಆಗುತ್ತದೆ ಹೊರತು 11ಕ್ಕೆ ಹೋದರೆ 10 ಮುಗಿದು ಹೋಗುತ್ತದೆ ಅಲ್ಲವೇ? 100 ರೂಪಾಯಿ ಇದೆ ಅಂದರೆ 100 ಇದೆ, 100 ದಾಟಿಬಿಟ್ರೆ ಇಲ್ಲ ಎಂದರ್ಥ. ಅಂದರೆ ಪರಿಮಿತಿ ಇದ್ದರೆ ಅದು ದಾಟಿ ಹೋಗುತ್ತೀವಿ, ಅದು ದಾಟಿದ್ದರೆ ಅದು ಇಲ್ಲ ಎಂದರ್ಥ. ನೋಡಿ, 1 ಕಿಲೋಮೀಟರೇ ಇದೆ ಅಂದರೆ 1 ಕಿಲೋಮೀಟರ್ ದಾಟಿದ್ದರೆ ಅದಿಲ್ಲ. ಅಂದರೆ ಒಂದಕ್ಕೆ ದೇಶದ ಪರಿಮಿತಿ ಇರುತ್ತದೆ. ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ವಸ್ತುವಿಗೆ ದೇಶದ ಪರಿಮಿತಿ ಇರುತ್ತದೆ, ಅಂದರೆ ಈ ದೇಶದಲ್ಲೇ ಇರುತ್ತದೆ, ಈ ಸ್ಥಾನದಲ್ಲಿ. ಈ ಸ್ಥಾನ ಬಿಟ್ಟು ಹೋದರೆ, ಸ್ಥಳ ಬಿಟ್ಟು ಹೋದರೆ ಅದಿಲ್ಲ. ಮತ್ತು ಕಾಲ ಇಷ್ಟೊತ್ತೇ ಇರುತ್ತದೆ, ಹಗಲೇ ಇರುತ್ತದೆ ಸೂರ್ಯ. ಹಗಲು ದಾಟಿಬಿಟ್ರೆ ಸೂರ್ಯ ಇಲ್ಲ. ಅಂದರೆ ಏನು? ಒಂದು ವಸ್ತುವಿಗೆ ಕಾಲ ಪರಿಮಿತಿ ಇದ್ದ ವಸ್ತುವಿಗೆ ಕಾಲ ದಾಟಿ ಹೋದರೆ ಆ ವಸ್ತುವಿಲ್ಲ. ದೇಶ ಪರಿಮಿತಿ ಇರುವ ವಸ್ತುವಿಗೆ ಆ ದೇಶದಲ್ಲಿರುವವರೆಗೆ ಇರುತ್ತದೆ, ಆ ದೇಶವನ್ನು ದಾಟಿ ಹೋದರೆ ಇಲ್ಲ ಅಲ್ಲವೇ? ವಸ್ತು ಪರಿಮಿತಿಗೆ ಅಂದ್ರೇನು? ಬಿಸಿ ಎಂಬುದು ಬೆಂಕಿಗೆ ಇರುತ್ತದೆ, ಬೆಂಕಿ ದಾಟಿಬಿಟ್ರೆ ಬಿಸಿ ಇಲ್ಲ. ಅಂದರೆ ಏನು? ಬೆಂಕಿ ಎಂಬುದು ಬೆಂಕಿ ರೂಪಕ್ಕೆ ಪರಿಮಿತವಾಗಿದೆ, ಬೆಂಕಿಯನ್ನು ಬಿಟ್ಟಿರುವ ಬೇರೆ ಕಡೆ ಇಲ್ಲ. ಅಂದರೆ ಪ್ರತಿಯೊಂದು ವಸ್ತುವಿಗೆ ದೇಶ ಪರಿಮಿತಿ, ಕಾಲ ಪರಿಮಿತಿ, ವಸ್ತುವಿನ ಗುಣ ಪರಿಮಿತಿ, ಸ್ವಭಾವ ಪರಿಮಿತಿ ಇರುತ್ತದೆ. ಆ ಗುಣ ಸ್ವಭಾವ ದಾಟಿಬಿಟ್ರೆ ಅದಿಲ್ಲ ಅಲ್ಲವೇ? ಹಾಗೆ ಅವಸ್ಥೆಗೆ ಕನಸಿನ ಅವಸ್ಥೆಗೆ ಯಾವ ಪರಿಮಿತಿ? ಕನಸಿನ ಅವಸ್ಥೆ ಯಾವಾಗಿದೆ? ಯಾವಾಗ ಹೇಳೋಕ್ಕಾಗಲ್ಲ. ಯಾವಾಗ ಎಂಬ ಕಾಲ ಎಂಬುದೇ ಕನಸಿನ ಅವಸ್ಥೆಯಲ್ಲಿ, ಅಥವಾ ಎಚ್ಚರ ಅವಸ್ಥೆ, ಎರಡಕ್ಕೆ ಒಂದೇ. ಎಲ್ಲಿ ಎಂಬುದು ಅವಸ್ಥೆಯಲ್ಲಿರುವಾಗಲೇ ಎಲ್ಲಿ, ಯಾವುದು ಎಂಬುದು ಅವಸ್ಥೆಯಲ್ಲಿರುವಾಗಲೇ. ಅಂದರೆ ಅವಸ್ಥಕ್ಕೆ ಅವಸ್ಥವೇ ಪರಿಮಿತಿ. ಅದು ನೋಡಿ, ಈ ದೇಶದಲ್ಲಿದ್ದರೆ, ಉದಾಹರಣೆ, ಒಂದು ದೇಶದಲ್ಲಿದ್ದರೆ ದೇಶ ದಾಟಿ ಹೋದರೆ ವಸ್ತುವಿಲ್ಲ. ಕಾಲಕ್ಕೆ ಪರಿಮಿತವಾದರೆ ಕಾಲ ದಾಟಿದ್ದರೆ ಇಲ್ಲ. ಅವಸ್ಥೆಗೆ ಪರಿಮಿತವಾದರೆ ಅವಸ್ಥೆಯಲ್ಲೇ ಇರುತ್ತದೆ, ಅವಸ್ಥೆ ದಾಟಿದ್ದರೆ ಇಲ್ಲ.
ಹಾಗೆ ಮರೆ ಪರಿಮಿತಿ ಯಾರು? ಅವಸ್ಥೆ ಯಾವಾಗಿದೆ? ಅವಸ್ಥೆ ಯಾರಿಗಿದೆ? ಅವಸ್ಥೆಯಲ್ಲೇ ಇದೆ. ಅವಸ್ಥಕ್ಕೆ ಅವಸ್ಥೆ ಪರಿಮಿತಿ. ಅದು ನೋಡಿ, ಅವಸ್ಥಕ್ಕೆ ಪರಿಮಿತವಾಗಿದೆ. ಅವಸ್ಥೆ ದಾಟಿದ್ದರೆ ಅವಸ್ಥೆ ಇಲ್ಲ. ಅದು ಅರ್ಥ ಮಾಡತಕ್ಕ ವಿಷಯ. ಹೇಗೆ ದೇಶಕ್ಕೆ ಪರಿಮಿತವಾಗಿದ್ದು ದೇಶ ದಾಟಿದ್ದರೆ ಇಲ್ಲ, ಕಾಲಕ್ಕೆ ಪರಿಮಿತವಾಗಿದ್ದರೂ ಕಾಲ ದಾಟಿದ್ದರೆ ಇಲ್ಲ. ಕಾಲವನ್ನು ದಾಟಬಹುದು, ಏಕೆಂದರೆ ಈ ಘಟನೆ ಈ ಕಾಲಕ್ಕೆ ಇದೆ. ಯಾವುದೋ ಒಂದು ಘಟನೆ ಒಂದು ಕಾಲದಲ್ಲೇ ಇರುತ್ತದೆ. ಹಗಲು ಎಂಬುದು ಕೆಲವು ಗಂಟೆಗಳೇ ಇರುತ್ತದೆ. ಆ ಗಂಟೆಗಳು ದಾಟಿದ್ದರೆ ಈಗ ಹಗಲೆಂಬುದಿಲ್ಲ, ರಾತ್ರಿ ಬಂದು ಬಿಡ್ತದೆ. ಹಗಲು ಇಲ್ಲ, ಏಕೆ ಮುಗಿದು ಹೋಯಿತು, ಸೂರ್ಯಾಸ್ತವಾಯಿತು. ಹಾಗೆ ರಾತ್ರಿ ಎಷ್ಟು? ರಾತ್ರಿ ಎಂಬುದು ಒಂದು ಪೀರಿಯಡ್, ಒಂದು ಕಾಲದ ಅವಧಿಯಲ್ಲೇ ಇರುತ್ತದೆ. ಆ ಅವಧಿ ದಾಟಿಬಿಟ್ರೆ ಈಗ ರಾತ್ರಿ ಇರೋಕ್ಕಾಗಲ್ಲ, ಬೆಳಕು ಬಂದೇ ಬಿಡ್ತದೆ. ಅಂದರೆ ಇದು ಕಾಲದ ಪರಿಮಿತಿ ಇರುವ ಯಾವುದೇ ಒಂದು ವಸ್ತುವು, ಒಂದು ಘಟನೆ, ಒಂದು ಅನುಭವಕ್ಕೆ ಆ ಕಾಲ ಪರಿಮಿತಿ ದಾಟಿದ್ದರೆ ಅನುಭವ ಇಲ್ಲ. ಹಗಲೆಂಬ ಅನುಭವ ಇಲ್ಲ, ರಾತ್ರಿ ಎಂಬ ಅನುಭವ ಇಲ್ಲ. ದೇಶ ಪರಿಮಿತವಾಗಿರುವ ವಸ್ತುವಿಗೆ ದೇಶ ದಾಟಿದ್ದರೆ ಇಲ್ಲ. ವಸ್ತು ಪರಿಮಿತವಾಗಿರುವಕ್ಕೆ ಬೆಂಕಿ ಎಲ್ಲಿದೆ, ಬಿಸಿ ಎಲ್ಲಿದೆ, ಬೆಂಕಿಗೆ ಇದೆ. ಬೆಂಕಿ ದಾಟಿದ್ದರೆ ಬಿಸಿ ಇಲ್ಲ ಅಲ್ಲವೇ? ಹಾಗೆ ಟೇಬಲ್ ದಾಟಿದ್ದರೆ ಈಗ ಟೇಬಲ್ ಇಲ್ಲ, ಅಲ್ಲಿ ಖಾಲಿ ಇದೆ. ಇದು ಪುಸ್ತಕ ಹೇಳ್ತೀವಿ. ಪುಸ್ತಕ ದಾಟಿದ್ದರೆ ಏನು? ಇನ್ನು ಪುಸ್ತಕ ಇಲ್ಲ. ಇದೇ ಪುಸ್ತಕ. ಪುಸ್ತಕಕ್ಕೆ ಒಂದು ಆಕಾರ ಇದೆ, ಆಕಾರದ ಪರಿಮಿತಿ ಇದೆ. ಇದಕ್ಕೆ ಆಕಾರ ಪರಿಮಿತಿ ಇದೆ. ಪುಸ್ತಕ ದಾಟಿಬಿಟ್ರೆ ಈಗ ಖಾಲಿ ಆಯಿತು, ಇಲ್ಲಿಗೆ ಪುಸ್ತಕ ಇಲ್ಲ ಅಲ್ಲವೇ? ಅಂದರೆ ಪ್ರತಿಯೊಂದಕ್ಕೆ ತನ್ನದಾದ ಪರಿಮಿತಿ ಇದೆ ಅಲ್ಲವೇ? ಕೆಲವುಗೆ ದೇಶ ಪರಿಮಿತಿ, ಕಾಲ ಪರಿಮಿತಿ, ವಸ್ತು ಪರಿಮಿತಿ. ಅವಸ್ಥೆಗೆ ಯಾವ ಪರಿಮಿತಿ? ಅನಿಸಿಕೆಗೆ, ಅಧ್ಯಾಸಕ್ಕೆ ಯಾವ ಪರಿಮಿತಿ? ನೋಡಿದ್ದೀಯಾ ನೀವು? ಕಾಲ ಪರಿಮಿತಿ, ದೇಶ ಪರಿಮಿತಿ, ವಸ್ತು ಪರಿಮಿತಿ ಅರ್ಥ ಮಾಡಿಕೊಂಡಿದ್ದೀರಿ. ಈಗ ಹೇಳಿದ್ದೀವಿ ಇದೇ ತರಹ ಅಧ್ಯಾಸಕ್ಕೆ ಅಧ್ಯಾಸವೇ ಪರಿಮಿತಿ. ಇದು ಒಂದು ಅರ್ಥವಾಗಬೇಕು. ಅದೇ ತರಹ ವಸ್ತುವಿಗೆ ದೇಶ ಪರಿಮಿತಿ ಹೇಗಿದೆಯೋ, ಕಾಲ ಪರಿಮಿತಿ ಹೇಗಿದೆಯೋ, ವಸ್ತು ಗುಣ ಪರಿಮಿತಿ ಹೇಗಿದೆಯೋ, ಅವಸ್ಥೆಗೆ ಅವಸ್ಥೆಯೇ ಪರಿಮಿತಿ, ಅಧ್ಯಾಸಕ್ಕೆ ಅಧ್ಯಾಸವೇ ಪರಿಮಿತಿ. ಅಧ್ಯಾಸಕ್ಕೆ ಪರಿಮಿತಿ ಇದೆಯಾ? ಹೌದು. ಅಧ್ಯಾಸ ಇಲ್ಲದ ಅನುಭವ ಇದೆ ನಮಗೆ ಅಧ್ಯಾಸ ಇಲ್ಲದ ಒಂದು ಅನುಭವ ಇದೆ. ಆ ಅನುಭವದಲ್ಲಿ ಅಧ್ಯಾಸ ಮುಗಿಯಿತು. ಅಧ್ಯಾಸವು ಅಧ್ಯಾಸಕ್ಕೆ ಪರಿಮಿತಿ. ಇದು ಅರ್ಥವಾದರೆ ಜಗನ್ಮಿಥ್ಯ ಏನೋ ಅರ್ಥವಾಗ್ತದೆ. ಇಲ್ಲದಿದ್ದರೆ ಮಿಥ್ಯ ಅಂದರೆ ಏನೇನೋ ಊಹಿಸ್ಕೊಂಡು ಬಿಡ್ತಾರೆ, ಏನೇನೋ ಅಲ್ಲ. ಈಗ ಈ ತರಹ ನೋಡಬೇಕು. ಅಧ್ಯಾಸ ದೃಷ್ಟಿಗೆ, ಅಧ್ಯಾಸ ದೃಷ್ಟಿ ಇದೆ. ಅಧ್ಯಾಸ ದೃಷ್ಟಿಗೆ ಪರಿಮಿತಿ ಯಾವುದು? ಎಷ್ಟುವರೆಗಿರುತ್ತದೆ, ಎಷ್ಟೊತ್ತಿರುತ್ತದೆ? ಅಧ್ಯಾಸ ದೃಷ್ಟೇ ಪರಿಮಿತಿ. ಅಲ್ಲಿ ನೋಡಿ, ಪುಸ್ತಕ ಇಲ್ಲಿದೆ ಅಂದರೆ ಸ್ಥಾನ ಪರಿಮಿತಿ. ಈಗ ಇದೆ ದೇಶ ಪರಿಮಿತಿ. ಈ ತರಹ ಇದೆ. ಪುಸ್ತಕವು ಪುಸ್ತಕ ತರಹ ಇರುವವರೆಗೂ ಪುಸ್ತಕ ಆಕಾರ ಬದಲಾಯಿಸಿಬಿಟ್ರೆ ಪುಸ್ತಕ ಮುಗಿಯಿತು. ಪುಸ್ತಕಕ್ಕೆ ಯಾವ ಪರಿಮಿತಿ? ಪುಸ್ತಕ ಆಕಾರದಲ್ಲಿ ತೋರುವುದೇ ಅದರ ಪರಿಮಿತಿ. ಆ ಆಕಾರ ಬಿಟ್ಟುಬಿಟ್ರೆ ಈಗ ಪುಸ್ತಕನೇ ಇಲ್ಲ, ಇನ್ನೊಂದಾಗಿಬಿಟ್ಟಿತು. ಟೇಬಲ್ಗೆ ಟೇಬಲ್ ಆಕಾರ ಬಿಟ್ಟರೆ ಟೇಬಲ್, ಆಕಾರ ಬಿಟ್ಟರೆ ಟೇಬಲ್ ಇಲ್ಲ, ಇನ್ನೊಂದಾಗಿಬಿಟ್ಟಿತು. ಹಾಗೆ ಪ್ರತಿ ವಸ್ತುವಿಗೆ ತನ್ನ ದೇಶ ಪರಿಮಿತಿ, ಕಾಲ ಪರಿಮಿತಿ, ತನ್ನ ಗುಣ ಪರಿಮಿತಿ, ತನ್ನ ರೂಪ ಪರಿಮಿತಿ. ಮನುಷ್ಯನಿಗೆ ಶರೀರನಿಗೆ ಶರೀರ ಪರಿಮಿತಿ. ಶರೀರವು ಶರೀರದ ಆಗಿದ್ದರೆ ಶರೀರವು ಬಿದ್ದು ಹೋದರೆ ಈಗ ಶರೀರವಿಲ್ಲ, ಮನುಷ್ಯ ಇಲ್ಲ. ಹಾಗೆ ಎಚ್ಚರ ಅವಸ್ಥೆಗೆ ಎಚ್ಚರ ಅವಸ್ಥವೇ ಪರಿಮಿತಿ. ಎಚ್ಚರ ಅವಸ್ಥೆ ಅನಿಸ್ತಾ ಇಲ್ಲ. ಇದು ಎಚ್ಚರ ಎಂದು ಅನಿಸಿಕೆ ಬಿಟ್ಟರೆ ಇಲ್ಲ. ಎಚ್ಚರ ಅನಿಸಿಕೆ ಬಿಟ್ಟುವುದಿದೆಯಾ? ಇದೆ. ಬಿಟ್ಟಿದ್ದು ನಮ್ಮ ಅನುಭವನೇ ಇದೆ. ಸುಷುಪ್ತಿ ಅನುಭವ ಇದೆ, ಅಲ್ಲಿ ಎಚ್ಚರ ಅನುಭವವೇ ಇಲ್ಲ. ಎಚ್ಚರ ಅನುಭವ ಬಿಟ್ಟು ಹೋಯಿತು. ಯಾವಾಗ ಬಿಟ್ಟು ಹೋಯಿತು? ಒಂದು ಕಾಲದಲ್ಲೆಲ್ಲ. ಏಕೆ? ಇಡೀ ಕಾಲವೂ ಅನಿಸಿಕೆಯಲ್ಲೇ ಇದೆ. ಇಡೀ ದೇಶ ಅನಿಸಿಕೆಯಲ್ಲಿದೆ, ವಸ್ತುವೆಲ್ಲ ಅನಿಸಿಕೆಯಲ್ಲಿದೆ. ಅದರಿಂದ ಏನು ಬಿಟ್ಟಿತು ಅಂದರೆ ಅನಿಸಿಕೆ ಬಿಟ್ಟಾಗಲೇ ಅನಿಸಿಕೆ ಬಿಟ್ಟು ಹೋಯಿತು. ಅನಿಸಿಕೆ ಅನಿಸಿದಾಗಲೇ ಅನಿಸಿಕೆ ಅನಿಸುತ್ತದೆ. ಇದು ಅನಿಸಿಕೆಯ ಪರಿಮಿತಿ. ಅನಿಸಿಕೆ ದೃಷ್ಟಿ ಅವಸ್ಥಾದೃಷ್ಟಿಗೆ ಪರಿಮಿತಿ. ಈಗ ನೋಡಿದ್ದರೆ ಐ ಆಮ್ ಶೂರ್ ಯು ಕ್ಯಾನ್, ಐ ಥಿಂಕ್ ಇಟ್ ಈಸ್ ಅಂಡರ್ಸ್ಟುಡ್ ಅನಿಸುತ್ತದೆ. ಈಗ ನಾನು ಸ್ವಲ್ಪ ತುಂಬ ಡೈಲೇಟ್ ಮಾಡಿದ್ದೀನಿ, ಹಾಫ್ ಆನ್ ಅವರ್ ತಗೊಂಡೆ, 20 ನಿಮಿಷ. ಈ ಪಾಯಿಂಟ್ ಮುಖ್ಯ. ಇದೊಂದು ಅರ್ಥ ಮಾಡಿಕೊಂಡ್ರೆ ಹೋಲ್ ಥಿಂಗ್ ಈಸ್ ಅಧ್ಯಾಸ ಮಿಥ್ಯ ಎನ್ನುವುದು ಎವ್ರಿಥಿಂಗ್ ಬಿಕಮ್ಸ್ ಕ್ಲಿಯರ್. ಜಸ್ಟ್ ಎ ಮಿನಿಟ್.
ಸೊ ಅನಿಸಿಕೆಯೇ ಲಿಮಿಟ್. ಅನಿಸಿಕೆಯೇ ಲಿಮಿಟ್. ಯಾಕಂದರೆ ಹೇಗೆ ದೇಶಕ್ಕೆ ಒಂದು ಏರಿಯಾ ಹೇಳ್ತೀವಿ, ಕಾಲಕ್ಕೆ ಒಂದು ಲಿಮಿಟ್ ಹೇಳ್ತೀವಿ. ಅನಂತ ಅಂದರೆ ಏನು? ಅನಂತ ದೃಷ್ಟಿಗೆ ಕಾಲವು ತನಗೆ ತಾನೇ ಲಿಮಿಟಾಗಿ ಕಾಲವು ಬಿದ್ದು ಹೋಗುತ್ತದೆ. ಅನಂತದಲ್ಲಿ ಕಾಲವೇ ಇಲ್ಲ. ಅನಂತ ಇರವು, ಅನಂತ ಅರಿವು, ಅನಂತ ಅರಿವಿಕೆ ಇನ್ನಿಗೆ ಲಿಮಿಟ್ ಹೇಳೋಕ್ಕಾಗಲ್ಲ. ಬಿಕಾಸ್ ಎವ್ರಿಥಿಂಗ್ ಎಲ್ಸ್ ಇಸ್ ಲಿಮಿಟ್. ಅವಸ್ಥೆಯೇ ಲಿಮಿಟ್. ಎಚ್ಚರಕ್ಕೆ ಎಚ್ಚರನೇ ಹೊರತು ಕನಸಲ್ಲ, ಕನಸೇ ಹೊರತು ಎಚ್ಚರ ಅಲ್ಲ, ಅಲ್ಲವೇ? ಕನಸಿಗೆ ಯಾರು ಲಿಮಿಟ್? ಕನಸಾಗಿರುವುದೇ ಲಿಮಿಟು. ಏಕೆ? ಕನಸಾಗಿರುವುದು ಬಿಟ್ಟರೆ ಇಲ್ಲ, ಎಚ್ಚರ ಆಗಿಬಿಡ್ತದೆ. ಎಚ್ಚರಕ್ಕೆ ಎಚ್ಚರಾಗಿರುವುದೇ ಲಿಮಿಟು, ಅದು ಇಟ್ಟರೆ ಇಲ್ಲ. ಹಾಗೆ ಸ್ವತಃಸಿದ್ಧ ಅರಿವಿಗೆ, ತಾನು ಎಂಬ ಸ್ವತಃಸಿದ್ಧ ಸ್ವರೂಪಕ್ಕೆ ಈಗ ಲಿಮಿಟ್ ಇಲ್ಲ. ಅದಕ್ಕೆ ತಾನೆಂಬ ಸ್ವತಃಸಿದ್ಧ ಸ್ವರೂಪಕ್ಕೆ ಲಿಮಿಟ್ ಇಲ್ಲ. ಆದ್ದರಿಂದ ದೇಹೇಂದ್ರಿಯ ಪ್ರಪಂಚಗಳು, ಈಗ ಬನ್ನಿ, ಜ್ಞಾನಿಗೆ ಪ್ರಪಂಚ ಇರುತ್ತದೋ ನೋಡಿ? ಜ್ಞಾನಿಗೆ ಏಕೆ ನಿಮಗೆ ಕನಸಿರುತ್ತದೋ ಹೇಳಿ? ಕನಸು ನಿಮಗೆ ತೋರುವಾಗಲೂ ಅಲ್ಲಿ ಇದ್ದುಕೊಂಡು ತೋರಿತಾ? ಪ್ರಶ್ನೆ ನೋಡಿ. ತೋರುವಾಗ ನಿಮಗೆ ಪ್ರಪಂಚ ಇತ್ತಾ? ಅನಿಸಿತೇ ಹೊರತು ಇತ್ತಾ? ಅದು ಗೊತ್ತಿಲ್ಲ. ಅನಿಸಿಕೆ ಮಾತ್ರ ಇತ್ತು ಅಷ್ಟೇ. ಓಕೆ, ಅನಿಸಿಕೆ ಒಪ್ಕೊಳ್ತೀವಿ, ಬಟ್ ಇತ್ತಾ? ಅನಿಸಿಕೆ ಬಿಟ್ಟಾಗ ಎಲ್ಲಿ ಹೋಯಿತು? ಹೌದಪ್ಪ, ಆವಾಗಲೂ ಇರಲಿಲ್ಲ. ಕನಸನ್ನು ನೋಡುವಾಗಲೂ ಕನಸಿನ ಪ್ರಪಂಚ ಇರಲಿಲ್ಲ. ಏನಿತ್ತು? ನನಗೆ ಅನಿಸಿತೆ ಅಷ್ಟೇ. ಅನಿಸಿಕೆ ಬಿಟ್ಟಿದ್ದು ಅಷ್ಟೇ, ಯಾರಿಗೂ ಇಲ್ಲ. ಎಲ್ಲಿರಬೇಕು? ಯಾರಿರಬೇಕು? ಹಾಗೆ ಇದು ನಿಜವಾದ ವೇದಾಂತ ಅಧ್ಯಾಸ. ಅಂದರೆ ಇದೊಂದು ಅರ್ಥವಾಗಿ ಬಿಟ್ಟರೆ ವೇದಾಂತ ಪಾರ ಆಗ್ಬೋದು ಅಷ್ಟೇ. ವೇದಾಂತ ಅಂದರೆ ಸಂಸಾರ ಪಾರ ಆಯಿತು, ಇಲ್ಲಿ ಇರುವುದೇ ಇಲ್ಲ. ಹಾಗೆ ಇದು ಅನಿಸಿಕೆಯೇ ಲಿಮಿಟು. ಹೇಗೆ ದೇಶ ಪರಿಮಿತಿ, ಒಂದು ಆಕಾರ ಇರುವ ವಸ್ತುವಿಗೆ ಸ್ಥಾನ ಪರಿಮಿತಿ ಇರುತ್ತದೆ. ಆಕಾರ ಇದೆ ಅಂದರೆ ಏನು? ಸ್ಥಳವನ್ನು ಆಕಾರ ಹೇಳ್ತೀವಿ ಅಲ್ಲವೇ? ಇಷ್ಟಿಂದ ಇಷ್ಟು ಉದ್ದ, ಇಷ್ಟು ಅಗಲ, ಇಷ್ಟು ಎತ್ತರ, ಇಷ್ಟು ಉದ್ದ, ಇಷ್ಟು ಅಗಲ, ಅದಕ್ಕೆ ಡೈಮೆನ್ಷನ್, ಆಯಾಮಗಳೇ ಅದರ ಲಿಮಿಟು. ಕಾಲಕ್ಕೆ ಲಿಮಿಟ್ ಹೇಳ್ತೀವಿ. ಇಷ್ಟು ಗಂಟೆ, ಇಷ್ಟು ದಿವಸ, ಇಷ್ಟು ವರ್ಷ, ಒಂದು ಲಿಮಿಟು. ಅದು ದಾಟಿಬಿಟ್ರೆ ಈಗ ಅದಿಲ್ಲ. ಹಾಗೆ ಗುಣಕ್ಕೆ ಅಷ್ಟೇ. ಅದು ಪುಸ್ತಕ ರೂಪವಾಗಿದ್ದರೆ ಪುಸ್ತಕ, ದೇಹವು ದೇಹ ರೂಪವಾಗಿದ್ದರೆ ದೇಹ ರೂಪವು ಬಿದ್ದು ಹೋಗದರೆ ರಕ್ತ ಮಾಂಸಗಳಾಗುತ್ತದೆ, ಮಣ್ಣಿನಲ್ಲಿ ಸೇರಿಕೊಂಡು ಬಿಡ್ತವೆ ಅಷ್ಟೇ. ರಕ್ತ ಮಾಂಸಗಳಲ್ಲಿ ಏನು ಮಾಡ್ತೀವಿ? ಸುಟ್ಟು ಹಾಕ್ತೀವಿ ಅಥವಾ ಮಣ್ಣಿನಲ್ಲಿ ಹಾಕಿಬಿಡ್ತೀವಿ. ಮಣ್ಣಿನಲ್ಲಿ ಹಾಕಿಬಿಟ್ರೆ ಮಣ್ಣೆ ತಿಂದು ಬಿಡ್ತದೆ, ಮುಗಿಯುತ್ತದೆ, ಮಣ್ಣಿನಲ್ಲಿ ಸೇರಿಕೊಂಡು ಬಿಡ್ತದೆ ಅಷ್ಟೇ. ಡಿಸ್ಇಂಟೆಗ್ರೇಟ್ ಆಗಿಬಿಡ್ತದೆ. ಅಂದರೆ ಡಿಸ್ಇಂಟೆಗ್ರೇಟ್ ಆಗುವಕ್ಕೆ ಮುಂಚೆ ತೋರುವವರೆಗೆ ದೇಹ, ತೋರುವುದು ಬಿಟ್ಟರೆ ಇಲ್ಲ. ಹಾಗೆ ಇಲ್ಲೊಂದು ವ್ಯತ್ಯಾಸವೇನೆಂದರೆ, ದೇಹವು ತೋರುವವರೆಗಿತ್ತು, ಸತ್ತು ಹೋದ ನಂತರ ಇಲ್ಲ, ಬಟ್ ತೋರುವವರೆಗಿತ್ತು. ಕನಸು ಅದು ಅಲ್ಲ, ತೋರುವಾಗಲೂ ಇರಲಿಲ್ಲ. ಇದು ಮುಖ್ಯ. ಮಿಕ್ಕ ಲೌಕಿಕ ಪ್ರಪಂಚ ತೋರುವಾಗಿರುತ್ತದೆ, ಬಿದ್ದು ಹೋದ ನಂತರ ಬಿದ್ದು ಹೋಗುತ್ತದೆ. ಕನಸು ಮಾತ್ರ ತೋರುವಾಗಲೂ ಇರಲಿಲ್ಲ. ಏನಿತ್ತು? ತೋರಿಕೆ ಅಥವಾ ಅನಿಸಿಕೆ ಅಷ್ಟೇ. ಅನಿಸಿಕೆ ಬಿಟ್ಟು ಏನೂ ಇಲ್ಲ, ಅನಿಸಿಕೆ ಅಷ್ಟೇ. ಅನಿಸುತ್ತಾ ಇದೆ ಅಷ್ಟೇ. ಈಗಿನ್ನೇನು ಮಾಡೋಕ್ಕಾಗಲ್ಲ, ಏನು ಹೆಚ್ಚು ಇಲ್ಲ. ಅನಿಸಿಕೆ ಇಲ್ಲ, ಏನೂ ಇಲ್ಲ. ಅನಿಸಿಕೆ ಇರುವಾಗಲೂ ಇಲ್ಲ ಅನಿಸಿಕೆ ಬಿಟ್ಟು ಇಲ್ಲ. ಆದ್ದರಿಂದ ಪ್ರಪಂಚ ಇದ್ದುಕೊಂಡು ಅನಿಸುತ್ತಾ ಇಲ್ಲ. ಅನಿಸಿಕೆಯಲ್ಲಿರುವಾಗ ಆ ಅನಿಸಿಕೆನೇ ಇದೆ. ಪ್ರಪಂಚ ಇದ್ದುಕೊಂಡು ಅನಿಸುತ್ತಾ ಇಲ್ಲ, ಇದ್ದುಕೊಂಡು ತೋರ್ತಾ ಇಲ್ಲ. ತೋರಿಕೆಯಲ್ಲಿರುವಾಗ ತೋರಿಕೆ ಅಷ್ಟೇ. ಅದಕ್ಕೆ ಲಿಮಿಟೇಷನ್ ಏನು ಅಂದರೆ ತೋರಿಕೆಯೇ ಲಿಮಿಟೇಷನ್. ತೋರಿಕೆ ಇಲ್ಲದಿರುವಾಗ ಸ್ವತಃಸಿದ್ಧ ಬ್ರಹ್ಮಕ್ಕೆ, ಸ್ವತಃಸಿದ್ಧ ಸಾಕ್ಷಿ ರೂಪ ಅರಿವಿಗೆ ಯಾವುದೂ ಇಲ್ಲ ಅಲ್ಲವೇ? ಸ್ವತಃಸಿದ್ಧ ಸಾಕ್ಷಿಗೆ, ಚೈತನ್ಯ ಆತ್ಮಕ್ಕೆ ಪ್ರಪಂಚವೇನಿಲ್ಲ. ಅನಿಸಿಕೆ ಎಲ್ಲಿ ಹೋಯಿತು? ಆ ಅನಿಸಿಕೆಯೂ ಸಾಕ್ಷಿ ನೋಡಿ. ಅನಿಸಿಕೆ ಎಂಬುದು ಬಿಡಿಯಾಗಿರಲಿಲ್ಲ, ಅದು ಸಾಕ್ಷಿ. ಆ ಸಾಕ್ಷಿಯಲ್ಲಿ ಇನ್ನು ಅನಿಸಿಕೆ ಅಲೆ ಎಂಬುದು ನೀರಿನ ದೃಷ್ಟಿಗೆ ಎಲ್ಲಿರುತ್ತದೆ? ಹೊರಗೆ ಬಿಟ್ಟಿದ್ದೀವಿ ಹೇಳ್ತೀರಾ? ಒಳಗೆ ಸೇರಿಸ್ಕೊಂಡಿದ್ದೀರಿ ಹೇಳ್ತೀರಾ? ಅಲೆ ನೀರಿನ ದೃಷ್ಟಿಗೆ ಎಲ್ಲಿದೆ? ಹೊರಗೆ ಬಿಟ್ಟಿದ್ದೇವೆ ಅಂದರೆ ಹೊರಗೆ ಎಲ್ಲಿ ಬಿಡಬೇಕು? ಹೊರಗೆ ಎಂಬುದಿಲ್ಲ.
ದಡದಲ್ಲಿ ಬಿಸಾಕಿದ್ದೀನಿ ತಲೆ ಎಂದು ಹೇಳ್ತಾ, ಅಲೆಯನ್ನು ದಡೆಯಲ್ಲಿ ಬಿಟ್ಟು ಬಂದೆ ಎಂದು ಹೇಳ್ತೀರ. ದಡೆ ಎಂದು ಇಲ್ಲ. ನೀರಿನ ಒಳಗೆ ಇದೆ ಅಂದರೆ ಒಳಗೆ ಎಲ್ಲಿ ಹೋಯಿತು? ಒಳಗೆ ಇಲ್ಲ, ಹೊರಗೆ ಇಲ್ಲ. ಅಲೆ ಎಂದು ಸುಮ್ಮನೆ ಅನಿಸಿಕೆ, ಹೊರಗೆ ಇಲ್ಲ, ಒಳಗೆ ಇಲ್ಲ, ನೀರೇ ನೀರು. ಹಾಗೇ ಇರುವುದು ಬ್ರಹ್ಮ ಒಂದೇ ಅಷ್ಟೇ. ಈಗ ದೇಹ ಇಂದ್ರಿಯ ಅಂದರೆ ಆ ಪ್ರಶ್ನೆ ಬರಲ್ಲ. ಬ್ರಹ್ಮ ದೃಷ್ಟಿ ನಿಮಗೆ ಅರ್ಥವಾದರೆ ಜ್ಞಾನಿಗೆ, ಜೀವನ್ಮುಕ್ತನಿಗೆ ಪ್ರಪಂಚ ಏನು, ದೇಹವೇನು, ಅವರಿಗೆ ದೇಹ ಏನಾಗುತ್ತದೆ, ಪ್ರಪಂಚ ಎಲ್ಲಿ ಆಗುತ್ತದೆ. ನಿಮಗೆ ಅಧ್ಯಾಸ ಎಂದು ಅರ್ಥವಾದರೆ ಈ ಪ್ರಶ್ನೆ ಬರಲ್ಲ. ಈ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಈ ಪ್ರಶ್ನೆ ಬರುತ್ತಾ ಇದೆ ಅಂದರೆ ಅವರಿಗೆ ಅಧ್ಯಾಸವೇನೋ ಬ್ರಹ್ಮಜ್ಞಾನವೇನೋ ಅರ್ಥವಾಗಲಿಲ್ಲ ಅಲ್ಲವೇ? ಆ ಬ್ರಹ್ಮಜ್ಞಾನ ಅಂದ್ರೇನೋ ಅವ್ರಿಗೆ ಅರ್ಥವಾಗಲಿಲ್ಲ. ಆಯಿತು, ಅವರಿಗೋಸ್ಕರ ಏನು ಹೇಳ್ತಾರೆ? ನಿದ್ದೆ ಹೋಗಿರುವವನಿಗೆ ದೇಹ ಇರುತ್ತದೆ. ನಿದ್ದೆ ಹೋದವನಿಗೆ ದೇಹ ಎಲ್ಲಿರುತ್ತದೆ? ತಲೆ, ಕೈ, ಕಾಲು ಇರುತ್ತದೆ ಅವನ ಅನುಭವ ದೃಷ್ಟಿಗೆ. ಎಲ್ಲಿಯೂ ಇಲ್ಲ. ಇನ್ನೊಬ್ಬನೇ ಹೇಳ್ತಾನೆ, ಅವನಿಗೆ ಹೇಳಿದ್ದೀವಿ ನಿದ್ದೆ ಹೋಗಿದ್ದಾಗ ದೇಹವಿಲ್ಲ ಅಂದರೆ, ಸುಳ್ಳು, ನಿದ್ದೆ ಹೋಗಿರುವವನಿಗೆ ದೇಹವಿಲ್ಲವಾ? ನಾನೇ ತೋರಿಸ್ತೀನಿ ನೋಡು ಬಾ. ಈಗ ಇವನು ನಿದ್ದೆ ಹೋಗಿದ್ದಾನೆ, ಹೌದು. ಅವ್ರು ನೋಡು, ದೇಹ ನೋಡು, ಅವ್ರ ತಲೆ ನೋಡು, ಕೈ ಕಾಲು ನೋಡು, ಬೇಕಾದರೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡು, ದೇಹವಿಲ್ಲವಾ? ನಿದ್ದೆ ಹೋಗಿದ್ದವನಿಗೆ ದೇಹವಿಲ್ಲದಿದ್ದ ನಿದ್ದೆ ಹೇಗೆ ಹೋಗ್ತಾನೆ? ನೋಡಿ, ಹೀಗೆ ಪ್ರಶ್ನೆ ಮಾಡ್ತಾನೆ. ದೇಹವಿಲ್ಲದಿದ್ದರೆ ನಿದ್ದೆ ಹೇಗೆ ಹೋಗ್ತಾನೆ? ದೇಹವಿಲ್ಲದವನು ಆಕಾಶ ನಿದ್ದೆ ಹೋಗ್ತದೆ? ಆಕಾಶದಲ್ಲಿ ಏನಿಲ್ಲ, ಖಾಲಿ ವಸ್ತು ನಿದ್ದೆ ಹೋಗುತ್ತದೆ? ದೇಹವಿರುವವನು ನಿದ್ದೆ ಹೋಗುತ್ತಾನೆ? ನೋಡಿ ಅವರ ಪ್ರಶ್ನೆ, ಇದು ಅವರ ಆಕ್ಷೇಪ. ನಿದ್ದೆ ಹೋದವನಿಗೆ ನಿದ್ಯಾನುಭವಕ್ಕೆ ದೇಹವಿದೆ. ನಿಜವಾಗಿ ನಿದ್ದೆ ಎಂಬುದು ದೇಹದಲ್ಲೇ ಆಗುತ್ತದೆ, ಹೀಗೆ ತಿಳ್ಕೊಂಡು ಬಿಡ್ತಾರೆ ಜನರು. ಇದು ಭಯಂಕರ ತಪ್ಪು. ಇದೇ ಅಧ್ಯಾಸ. ಅವರೇನು ಹೇಳ್ತಾನೆ? ನಿದ್ದೆ ಹೋದವನಿಗೆ ದೇಹವಿರುತ್ತದೆ. ಎಲ್ಲಪ್ಪ? ದೇಹದಿಂದಲೇ ರಾತ್ರಿ ತುಂಬ ಹೊತ್ತಾಯಿತು, ಈಗ ನಾನು ಮಲ್ಕೊಳ್ತೀನಿ ಎಂದು ಹೋಗಿ ಮಲ್ಕೊಳ್ತಾನೆ ಅಂದರೆ ಏನು? ದೇಹದಲ್ಲೇ ನಿದ್ದೆ ಮಾಡ್ತಾನೆ ಅಲ್ಲವಾ? ದೇಹವಿಲ್ಲದಿದ್ದರೆ ನಿದ್ದೆ ಆಗುತ್ತದೆ. ಸತ್ತು ಹೋದವನು ನಿದ್ದೆ ಹೋಗ್ತಾನ? ಸತ್ತು ಹೋದ ನಂತರ ನಿದ್ದೆ ಏನು? ಅವರು ಸತ್ತು ಹೋದ ನಂತರ ಅವನೇ ಇಲ್ಲ. ಆದ್ದರಿಂದ ನಿದ್ದೆ ಎಂಬುದು ದೇಹದಲ್ಲೇ ಆಗುತ್ತದೆ. ಹೀಗೆ ತಿಳ್ಕೊಂಡವನಿಗೆ ನೀವು ಏನು ಉತ್ತರ ಕೊಡ್ತೀರಿ? ನಾನು ಹೀಗೆ ಹೇಳಿದ್ದೀನಿ, ನನಗೇನು ಗೊತ್ತಿಲ್ಲ ವೇದಾಂತ, ಈಗ ಈ ಪ್ರಶ್ನೆ ಮಾಡಿದೆ ನಾನು, ನೀವೇನು ಉತ್ತರ ಹೇಳ್ತೀರಿ? ಅಬ್ಬಾ, ಇದು ಏನು ಪ್ರಶ್ನೆ ಮೂರ್ಖ, ಇದಕ್ಕೆ ಏನು ಹೇಳೋಕ್ಕಾಗಲ್ಲ. ಆಯ್ತಪ್ಪ, ಹಾಗಾದರೆ ಆಯಿತು, ದೇಹವಿದೆ ಎಂದು ಒಪ್ಕೊಳ್ಳೋಣ. ನಿಮಗೆ ಒಪ್ಪಲೇಬೇಕು, ಯಾಕಂದರೆ ಅವರ ದೃಷ್ಟಿ ಹಾಗೆ ತಪ್ಪು ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ನಿಜವಾಗಿ ಸುಷುಪ್ತಿ ಅನುಭವ ದೃಷ್ಟಿಗೆ ದೇಹವಿದೇನು? ಇಲ್ಲ, ಅದೇ ಜ್ಞಾನಿ ಅಂದರೆ. ಜೀವನ್ಮುಕ್ತ ಅಂದರೆ ಸುಷುಪ್ತಿ ಅನುಭವ ದೃಷ್ಟಿಗೆ ದೇಹವಿಲ್ಲ. ದೇಹ ಕಂಡು ಬರುತ್ತಾ ಇದೆಲ್ಲ ಅಂದರೆ ಯಾರಿಗೆ? ನಿದ್ದೆ ಹೋದವನಿಗೆ ದೇಹ ಕಂಡು ಬರ್ತಾ ಇದೆ. ನಿದ್ದೆ ಹೋಗದೇ ಇರುತ್ತಾ ಎಚ್ಚರದಲ್ಲಿರುವ ನಿನಗೆ ಅವನ ದೇಹ ಕಂಡು ಬರ್ತಾ ಇದೆ. ನಿನ್ನ ದೇಹ ಕಂಡು ಬರ್ತಾ ಇದೆ, ಅವರ ದೇಹ ಕಂಡು ಬರ್ತಾ ಇದೆ ನಿನಗೆ ಅಂದರೆ ಏನು? ಆ ಪ್ರಶ್ನೆ ಮಾಡುವನ ಎಚ್ಚರದಲ್ಲಿರುವ ನಿನಗೆ. ಇದು ಪಾಯಿಂಟ್ ನೋಡಿ. ಪ್ರಶ್ನೆ ಮಾಡುತ್ತಾ ಇರುವ ವ್ಯಕ್ತಿ ಎಚ್ಚರದಲ್ಲಿದ್ದಾನೆ, ತನ್ನ ದೇಹ ಇದೆ, ಅವನಿಗೆ ನಾನು ದೇಹ ಎಂಬ ಅಭಿಮಾನವಿರುವವನಿಗೆ ಇನ್ನೊಂದು ದೇಹ ಕಂಡು ಬರ್ತಾ ಇದೆ. ನಿಮ್ಮ ಅನುಭವ ದೃಷ್ಟಿಗೆ ನಿಮ್ಮ ದೇಹ ಇಲ್ಲ, ಇನ್ನೊಬ್ಬರ ದೇಹ ಇಲ್ಲ. ನೀವು ಸುಷುಪ್ತಿ ಅನುಭವದಲ್ಲಿರು. ಸುಷುಪ್ತಿ ಅನುಭವ ಸ್ವತಃ ಸಿದ್ಧ, ಕಾಲಾತೀತ, ಎಂದಿಗೂ ಇದೆ. ಆ ಅನುಭವ ದೃಷ್ಟಿಗೆ ನಿಮ್ಮ ದೇಹ ಇಲ್ಲ, ಇನ್ನೊಬ್ಬರ ದೇಹ ಇಲ್ಲ, ಪ್ರಪಂಚವಿಲ್ಲ. ಇನ್ನೊಬ್ಬರ ದೇಹ ಅಂದರೆ ಪ್ರಪಂಚ, ಎರಡೂ ಇಲ್ಲ ಅಂದರೆ ಇದ್ದುಕೊಂಡು ಹೋಯ್ತಾ ಅಂದರೆ ನೋಡಿ, ಇದು ಇರುವುದು ಇಲ್ಲದು ಎರಡೂ ಇಲ್ಲ. ಇರುವುದು ನಂತರ ಹೋಗುವುದು ಎರಡೂ ಇಲ್ಲ. ಇದ್ದದ್ದನ್ನು ತೆಗೆಯುತ್ತಾ ಇಲ್ಲ, ಇದ್ದಂತೆ ಹೋಗುತ್ತಿದ್ದಂತೆ ಎರಡೂ ಇಲ್ಲ ಎಂದು ತಿಳಿಯುವುದೇ ಜ್ಞಾನ, ಬ್ರಹ್ಮಜ್ಞಾನ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಅರ್ಥವಾಗಬೇಕು. ಅದರಿಂದ ಜ್ಞಾನಿಗೆ, ಜೀವನ್ಮುಕ್ತನಿಗೆ ದೇಹವಿರುತ್ತದೋ ಇಲ್ಲವೋ? ಆ ಪ್ರಶ್ನಕ್ಕೆ ಅರ್ಥವಿಲ್ಲ. ಏಕೆ ಅಂದರೆ ನೀವು ಜೀವನ್ಮುಕ್ತಿಯನ್ನು ಅರ್ಥ ಮಾಡಿಕೊಂಡಿಲ್ಲ. ಜೀವನ್ಮುಕ್ತಿ ಅಂದರೆ ಅಂದ್ರೇನು? ಸಾಕ್ಷಿ ಅನುಭವ ದೃಷ್ಟಿ ನೋಡುವುದೇ ಜೀವನ್ಮುಕ್ತಿ. ಆ ದೃಷ್ಟಿಯಲ್ಲದೆ ದೇಹದ ದೃಷ್ಟಿ ನೋಡಿದ್ದರೆ, ಈಗ ನೀವು ದೇಹ ಹಿಡ್ಕೊಂಡೇ ಮಾತಾಡ್ತಾ ಇದ್ದೀರಿ, ಈಗ ಏನು ಮಾಡಿದರೂ ಬಿಡಲ್ಲ, ಏಕೆಂದರೆ ಮೊದಲು ಹಿಡ್ಕೊಂಡಿದ್ದೀರಲ್ಲ. ದೇಹವನ್ನು ಇಟ್ಟುಕೊಂಡೇ ಮಾತಾಡಿದ್ದರೆ ಈಗ ಏನು ಮಾಡಿದರೂ ಇಟ್ಕೊಂಡೇ ಇದೆ ಎಂದೇ ಬುದ್ಧಿ ಇರುತ್ತದೆ. ಅದರಿಂದ ಆಯ್ತಪ್ಪ ದೇಹವಿರುತ್ತದೆ ಎಂದು ಹೇಳಿಬಿಟ್ಟು, ಅದು ಸುಮ್ಮನೆ ಕನ್ಸೆಷನಲ್ ಆನ್ಸರ್. ದೇಹವಿದೆ ಎಂಬ ಆಗ್ರಹ ದೃಷ್ಟಿಯನ್ನು ಇಟ್ಕೊಂಡು ಮಾತಾಡುವವನಿಗೆ ಆಯ್ತಪ್ಪ ಇದೆ ಎಂದು ಹೇಳು, ಅಷ್ಟೇ. ದೇಹವಿದೆ ಎಂಬ ತಪ್ಪು ದೃಷ್ಟಿ ಇಟ್ಕೊಂಡು ಮಾತಾಡುವವನಿಗೆ ಆ ಉತ್ತರ ಹೇಳಿದ್ದಾರೆ.
ನಿಜವಾಗಿ ದೇಹ ಜ್ಞಾನಿಗೂ ಇಲ್ಲ ಅಜ್ಞಾನಿಗೂ ಇಲ್ಲ. ಅಜ್ಞಾನವೆಂಬುದೇ ಒಂದು ಅಜ್ಞಾನ ದೃಷ್ಟಿ. ಅಜ್ಞಾನ ಕನಸಿನಲ್ಲಿರುವವನಿಗೆ ಕನಸು ಹೇಳ್ತೀವಿ ಹೊರತು ಕನಸು ಬಿಟ್ಟವನಿಗೆ ಕನಸು ಎಂಬುದಿದೆಯಾ? ಹಾಗೆ ಅಜ್ಞಾನ ಯಾರಿಗೆ ಅಂದರೆ ಆ ಅಜ್ಞಾನ ಎಂದು ಅನಿಸಿಕೆಯೇ ಅಜ್ಞಾನ. ಅಲ್ಲಿದ್ದೇ ಅಜ್ಞಾನ ಮಾತಾಡ್ತೀರಿ. ನೀವು ಅಜ್ಞಾನ ಎಂದು ಮಾತಾಡಬೇಕಾದ್ರೆ ಅಜ್ಞಾನದಲ್ಲೇ ಇರಬೇಕು. ಅಜ್ಞಾನದಲ್ಲಿ ಇದ್ದುಕೊಂಡು ಅಜ್ಞಾನ ಮಾತಾಡ್ತೀರಿ, ಅದೇ ಬಿಟ್ಟರೆ ಅಜ್ಞಾನ ಮಾತಾಡೋದಕ್ಕೆ ಇಲ್ಲ. ಹಾಗೆ ಅಜ್ಞಾನದಲ್ಲಿ ಇದ್ದುಕೊಂಡು ಅಜ್ಞಾನ ಎಂದು ಮಾತು. ಅಧ್ಯಾಸಂ ಪುರಸ್ಕೃತ್ಯ ಅಧ್ಯಾಸ ಎಂಬ ನಿಜವಾಗಿ ಅಧ್ಯಾಸ ಯಾರಿಗೂ ಇಲ್ಲ. ಅದರಿಂದ ಅಜ್ಞಾನಿಕಿರುತ್ತದ ಜ್ಞಾನಿಕಿರುತ್ತದ ನೋಡಿ. ಅಜ್ಞಾನಿಕೆ ಎಂಬುದು ಅನಿಸಿಕೆಯೇ ಅಜ್ಞಾನ. ಜ್ಞಾನಿಕಿರುತ್ತದ ಅಜ್ಞಾನಿಕಿರುತ್ತದ ಈ ಅನಿಸಿಕೆ ಇದೆಲ್ಲ ಇದೇ ಅಜ್ಞಾನ ದೃಷ್ಟಿ. ಸ್ವರೂಪ ದೃಷ್ಟಿಗೆ ಇರುವುದೂ ಇಲ್ಲ ಬಿಡುವುದೂ ಇಲ್ಲ. ಜಗತ್ತಿದ್ದಂತೆ ಮತ್ತೆ ಬಿಟ್ಟು ಹೋಯ್ತಂತೆ. ಇರುವುದು ಬಿಡುವುದು ಎರಡೂ ಇಲ್ಲದೆ ಆತ್ಮಸ್ವರೂಪ ಆಯಿತು. ತಸ್ಮಾತ್ ಇದೆಲ್ಲ ಮನನ ಮಾಡತಕ್ಕ ವಿಷಯ. ಕೆಲವೊಮ್ಮೆ ಜನರು ತಾವು ಮನನ ಮಾಡ್ತಾ ಇಲ್ಲ ಎಂದು ಪಾಠದಲ್ಲೇ ಮನನ ಮಾಡಿಸ್ತಾ ಇದ್ದೀವಿ. ನೋಡಿ, ಇಷ್ಟೊತ್ತು ಹೇಳಿದ್ದೆಲ್ಲ ಮನನ. ನಾನು ಸ್ವಲ್ಪ ಹೇಳಿ 2 ನಿಮಿಷದಲ್ಲಿ ಶ್ರೋತೃಗಳಿಗೆ ಬಿಡಬೇಕು, ನೀವೇ ಮನನ ಮಾಡ್ಕೋ. ಅವರಿಗೆ ಮನನ ಹೇಗೆ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಕೆಲವರು ಮಾಡ್ತಾನೇ ಇಲ್ಲ. ಆದ್ದರಿಂದ ನಾನೇ ಮಾಡಿಸಿದ್ದೆ. ನೋಡಿ, ಇಷ್ಟೊತ್ತು ಮಾಡಿಸಿದ್ದೆಲ್ಲ ಮನನನೇ ಮಾಡಿಸುವುದು. ಮನನ ಹೀಗೆ ಮಾಡಬೇಕು ಅಂದರೆ ಮತ್ತೆ 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 ಆ ಅನುಭವದಲ್ಲಿ ನಿಂತು ಸ್ವರೂಪ ಅನುಭವದಲ್ಲಿ ನಿಂತರೆ ಅವಸ್ಥೆ ತಾನೇ ಇಲ್ಲ. ಅವಸ್ಥೆ ತಾನೇ ಇಲ್ಲ ಅಷ್ಟೇ. ಅವಸ್ಥೆ ಯಾರು ಬಿಡಿಸ್ಕೊಳ್ಳಬೇಕು? ನೋಡಿ, ಅವಸ್ಥೆ ಬಿಡಿಸ್ಕೊಳ್ಳಬೇಕಂದ್ರೆ ಯಾರು? ಎಚ್ಚರವನ್ನು ಬಿಡಿಸ್ಕೊಳ್ಳಬೇಕಾ, ಕನಸವನ್ನು ಬಿಡಿಸ್ಕೊಳ್ಳಬೇಕಾ? ನೋಡಿ, ಕನಸಿನಲ್ಲಿರುವವನಿಗೆ ಕನಸಿನ ಅವಸ್ಥೆ ಬಿಡುವುದೇ ಅಲ್ಲ. ಎಚ್ಚರ ಅವಸ್ಥೆನಿಗೆ ತಾನೇ ಇಲ್ಲ, ಈಗ ಬಿಡಿಸ್ಕೊಳ್ಳುವುದೇನು? ಕನಸಿನ ಅನುಭವಿಸುವವನಿಗೆ ಕನಸು ಇದೆ ಎಂದು ಬಿಡಿಸ್ಕೊಳ್ಳಬೇಕಾ? ಸುಮ್ಮನೆ ಅನಿಸಿಕೆ ಇಲ್ಲವೇ ಇಲ್ಲ ಅಷ್ಟೇ. ಅದು ಅನಿಸಿಕೆ ಎಂದು ತಿಳ್ಕೊಂಡ್ರೆ ಇಲ್ಲ ಎಂದು ಗೊತ್ತಾಯಿತು, ಈಗ ಬಿಡಿಸ್ಕೊಳ್ಳುವುದೇನು? ತಾನೇ ಇಲ್ಲ. ಹೀಗೆ ಇದನ್ನು ತಿಳ್ಕೊಳ್ಳುವುದೇ ಜ್ಞಾನ. ಸಶರೀರಂ ತಸ್ಮಾತ್ ಸಶರೀರ ಮುಕ್ತಿ ಅಶರೀರ ಮುಕ್ತಿ ವಿಭಾಗೋ ನ ಕರ್ತವ್ಯ. ಅದರಿಂದ ಶರೀರವಿದ್ದು ಮೋಕ್ಷದಲ್ಲಿ ಶರೀರವಿರುವ ಮೋಕ್ಷ, ಶರೀರ ಬಿಟ್ಟು ಹೋಗಿರುವ ಮೋಕ್ಷ. ಅಂದರೆ ಅರ್ಥವೇನು? ಜೀವನ್ಮುಕ್ತಿ ವಿದೇಹ ಮುಕ್ತಿ ಎನ್ನುವುದು ಮುಕ್ತಿಯನ್ನು ಎರಡಾಗಿ ವಿಂಗಡಿಸಬಾರದು. ಅಂದರೆ ಮುಕ್ತಿಯನ್ನು ಸಶರೀರ ಮುಕ್ತಿ ಅಶರೀರ ಮುಕ್ತಿ ಅಂದರೆ ಏನು? ಜೀವನ್ಮುಕ್ತಿ ವಿದೇಹ ಮುಕ್ತಿ ಅಂದರೆ ಸದೇಹ ಮುಕ್ತಿ ವಿದೇಹ ಮುಕ್ತಿ ಅಲ್ಲವೇ? ಜೀವನ್ಮುಕ್ತಿ ಅಂದರೆ ಅರ್ಥವೇನು? ಸದೇಹ ಮುಕ್ತಿ ವಿದೇಹ ಮುಕ್ತಿ ಅಂದರೆ ಮುಕ್ತಿಗೆ ದೇಹವಿರುವುದು ಬೇಕಾ, ದೇಹದ ಬಿಟ್ಟು ಹೋಗುವುದು ಬೇಕಾ? ಮುಕ್ತಿಗೆ ದೇಹವಿರುವುದು ಬೇಡ, ದೇಹವು ಬಿಡುವುದು ಬೇಡ. ಎರಡೂ ಪ್ರಸಕ್ತಿ ಇಲ್ಲ. ಮುಕ್ತನಿಗೆ ಮುಕ್ತಿ ಆಗುವುದೊಂದೇ ಸಾಕು. ತಾನು ಬ್ರಹ್ಮ ಎಂದು ತಿಳಿಯುವುದು ಒಂದೇ ಸಾಕು. ದೇಹವೇನು? ದೇಹವಿದ್ದರೆ ಇರಲಿ, ಹೋದರೆ ಹೋಗಲಿ. ಇರುವುದು ಹೋಗುವುದು ಎರಡೂ ಪ್ರಸಕ್ತಿ ಇಲ್ಲ. ದೇಹದ ಇರುತ್ತದಾ ಹೋಗ್ತದಾ? ಇರುವುದು ಹೋಗುವುದು ಎರಡೂ ಅನಿಸಿಕೆಗಳೇ. ಆ ಅನಿಸಿಕೆನೇ ಇಲ್ಲ ಅಷ್ಟೇ. ಇರುತ್ತದೇನು ಹೋಗ್ತದೇನು, ಇದ್ದರೆ ಇರುತ್ತದೆ ಹೋದರೆ ಹೋಗ್ತದೆ, ಎರಡೂ ವ್ಯತ್ಯಾಸ ಇಲ್ಲ ನಮಗೆ ಅಲ್ಲ. ಹಗ್ಗ ಎಂದು ತಿಳ್ಕೊಂಡ ನಂತರ ಹಾವಿರುತ್ತದಾ ಇಲ್ಲವಾ? ಇದ್ದರೆ ಇರಲಿ, ಹಗ್ಗ ತಿಳ್ಕೊಂಡ ನಂತರ ಹಾವಿದ್ದರೂ ನಮಗೇನು ವ್ಯತ್ಯಾಸವಿಲ್ಲ. ಹಾಗೂ ಹೋಯಿತು, ಹೋಗಲಿ, ಹೋಗಿದ್ದರೂ ವ್ಯತ್ಯಾಸವಿಲ್ಲ. ಹಾವೆಂಬ ಅನಿಸಿಕೆ ಇದ್ದರೂ ಹೋದರೂ ಎರಡೂ ಇಲ್ಲ. ಹಗ್ಗ ಎಂದು ತಿಳ್ಕೊಂಡ ನಂತರ ಇದ್ದರೆ ಇರಬಹುದು, ಹೋದರೆ ಹೋಗಬಹುದು, ಯಾವುದೇ ಎರಡರಿಂದ ವ್ಯತ್ಯಾಸ ಇಲ್ಲ. ಅದರಿಂದ ಜೀವನ್ಮುಕ್ತನ ವಿದೇಹ ಮುಕ್ತನ ಎಂಬುದು ಆಗ್ರಹ ಬೇಡ. ಮೋಕ್ಷವೇ ಹೊರತು ವೇದಾಂತ ಹೇಳುವುದು ಮೋಕ್ಷವನ್ನು, ಮೋಕ್ಷ ಸ್ವರೂಪವನ್ನು ಬ್ರಹ್ಮ ಎಂದು ಹೇಳುತ್ತಾ ಇದೆ. ಬ್ರಹ್ಮದೃಷ್ಟಿ ಬ್ರಹ್ಮಾನುಭವ ಅಷ್ಟೇ. ಈಗ ದೇಹ ಪ್ರಸಕ್ತಿ ಇಲ್ಲವೇ ಇಲ್ಲ. ಮೋಕ್ಷಕ್ಕೆ ದೇಹ ಇಟ್ಕೊಳ್ಳಬೇಕಾ ತೆಗೆಯಬೇಕಾ ಎನ್ನುವುದೇಕೆ? ಮೋಕ್ಷಕ್ಕೆ ನಾನು ಬ್ರಹ್ಮ ಎಂದು ತಿಳ್ಕೊಳ್ಳುವುದು ಬೇಕೇ ಹೊರತು ದೇಹವಿಟ್ಕೊಳ್ಳಬೇಕಾ, ದೇಹವು ನಾನು ಬಿಸಾಕಬೇಕಾ ಅಂದರೆ ಆ ಪ್ರಸಕ್ತೇ ಇಲ್ಲ. ತಾನು ಬ್ರಹ್ಮ ಎಂದು ತಿಳ್ಕೊಂಡ ನಂತರ ದೇಹವು ತನ್ನ ದೃಷ್ಟಿಗಿಲ್ಲೇ ಇಲ್ಲ. ಇದ್ದರೆ ಇರಬಹುದು, ಇಲ್ಲದಿದ್ದರೆ ಇಲ್ಲ, ನಮಗೇನು ವ್ಯತ್ಯಾಸ? ಇದೆ ಎಂದು ಅನಿಸಿದ್ದರೆ ಹೊರಗಿನ ದೃಷ್ಟಿಗೆ, ಇನ್ನೊಬ್ಬರ ದೃಷ್ಟಿಗೆ. ಇಲ್ಲ ಅನಿಸಿದ್ದರೆ ಇನ್ನೊಬ್ಬರ ದೃಷ್ಟಿಗೆ. ಅಂದ್ರೇನು? ಜೀವನ್ಮುಕ್ತಿಗೆ ದೇಹವಿಟ್ಟುಕೊಂಡು ಮೋಕ್ಷ ಎಂಬುದು, ದೇಹವಿಟ್ಟುಕೊಂಡ ಎಂಬುದು ಇನ್ನೊಬ್ಬರ ದೃಷ್ಟಿಗೆ. ದೇಹ ಈಗ ಹೋಯಿತು ಎನ್ನುವುದು ಇನ್ನೊಬ್ಬರ ದೃಷ್ಟಿಗೆ. ದೇಹ ಇಟ್ಟುಕೊಳ್ಳುವುದು ದೇಹ ಹೋಗುವುದು ಎರಡೂ ತನ್ನ ಅನುಭವ ದೃಷ್ಟಿಗೆ ಇಲ್ಲ.
ಬ್ರಹ್ಮ ಎಂದು ತಿಳ್ಕೊಂಡರೆ ಆ ಅನುಭವ ದೃಷ್ಟಿಗೆ ದೇಹವಿರುವುದೂ ಇಲ್ಲ, ಹೋಗುವುದೂ ಇಲ್ಲ. ವಿದೇಹ ಮುಕ್ತಿ, ಜೀವನ್ ಮುಕ್ತಿ ಎರಡೂ ಕಲ್ಪಿತಗಳೇ. ಇರುವುದು ಒಂದೇ ಬ್ರಹ್ಮ. ಆ ಬ್ರಹ್ಮಕ್ಕೆ ಮುಕ್ತಿ ಎಂದು ಹೆಸರು. ನೋಡಿ, ಬ್ರಹ್ಮ ಮಾತ್ರ ಇರುತ್ತದೆ, ಅದಕ್ಕೆ ಮುಕ್ತಿ ಎಂದು ಹೆಸರು. ಮುಕ್ತಿ ಮಾತ್ರ ಇದೆ, ಜೀವನ್ ಮುಕ್ತಿ, ವಿದೇಹ ಮುಕ್ತಿ ವಿಂಗಡ ಮಾಡಬೇಡಿ. ಮುಕ್ತಿ, ದಟ್ಸ್ ಆಲ್. ಅನುಭವ ದೃಷ್ಟಿಗೆ ಮುಕ್ತಿ ಅಷ್ಟೇ. ಓಕೆ, ಈ ಪಾಯಿಂಟ್ ಆಯಿತು. ಈಗ ಮುಂದಿನ ವಾಕ್ಯ. ಯುಕ್ತಿಯಿಂದ, ಅನುಭವ ದೃಷ್ಟಿಯಿಂದ ಚೆನ್ನಾಗಿ ನಿರೂಪಣ ಮಾಡಿದ್ದೇವೆ. ಈಗ ಇನ್ನೊಂದು ಉಪನಿಷತ್ತು ವಾಕ್ಯ ಬಲದಿಂದ ಮಾತಾಡ್ತಾನೆ. ಪೂರ್ವಪಕ್ಷ ಏನು ಹೇಳಿದ? ವಿಮುಕ್ತಶ್ಚ ವಿಮುಚ್ಯತೆ ಎಂದು ವಾಕ್ಯ ಇದೆಲ್ಲ. ಪೂರ್ವಪಕ್ಷಿ ಈ ಏನದು ವಿಮುಕ್ತಶ್ಚ ವಿಮುಚ್ಯತೆ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಎಂಬ ಕಠೋಪನಿಷತ್ತಿನ ವಾಕ್ಯ ವಿಮುಕ್ತಶ್ಚ ವಿಮುಚ್ಯತೆ ಅಂದರೆ ಮೊದಲು ಜೀವನ್ಮುಕ್ತನಾಗಿ ದೇಹವಿರುತ್ತದೆ, ಆದರೆ ಈಗ ತಿಳ್ಕೊಂಡು ಬಿಟ್ಟರು ಜನರು. ಮೋಕ್ಷ ಹೊಂದುತ್ತಾನೆ, ಆದರೆ ದೇಹ ಇರುತ್ತದೆ. ದೇಹ ಬಿಟ್ಟ ನಂತರ ಇನ್ನೊಂದು ಬಗೆಯಾದ ಮೋಕ್ಷ. ಅಂದರೆ ದೇಹವಿರುವಾಗ ಮೋಕ್ಷ ಒಂದು, ದೇಹ ಬಿಟ್ಟ ನಂತರ ಇನ್ನೊಂದು ಎರಡು ಬಗೆ ಮೋಕ್ಷವಾ? ಏಕೆಂದರೆ ವಿಮುಕ್ತಶ್ಚ ವಿಮುಚ್ಯತೆ, ಮೊದಲು ದೇಹವಿಟ್ಟುಕೊಂಡು ಮೋಕ್ಷ ಪಡ್ಕೊಳ್ತಾನೆ, ನಂತರ ದೇಹ ಬಿಟ್ಟು ಇನ್ನೊಂದು ಮೋಕ್ಷ. ಅಂದರೆ ಮೋಕ್ಷಕ್ಕೆ ಎರಡು ಟಿಯರ್, ಟೂ ಟೈರ್ ಎಂದು ಹೇಳ್ತಾರೆ ನೋಡಿ ರೈಲ್ವೆನಲ್ಲಿ. ಏನು, ಕೆಳಗಿನ ಸೀಟು, ಮಧ್ಯದ ಸೀಟು, ಮೇಲದ ಸೀಟು. ಮೆಟ್ಟಿಲುಗಳಲ್ಲಿ ಕೆಳಗಿನ ಮೆಟ್ಟಿಲು, ಇನ್ನೊಂದು ಮೆಟ್ಟಿಲು, ಹಾಗೆ ಎರಡು ಮೆಟ್ಟಿಲುಗಳ ಏನು ಮೋಕ್ಷಕ್ಕೆ ಎರಡು ಮೆಟ್ಟಿಲುಗಳಿರುತ್ತವೆ. ಒಂದು ಜೀವನ್ಮುಕ್ತಿ ಮತ್ತು ಇನ್ನೊಂದು ವಿದೇಹ ಮುಕ್ತಿ. ಎರಡು ಹಂತಗಳಿವೇನು ಮೋಕ್ಷಕ್ಕೆ? ಮೋಕ್ಷವೇ ನಿತ್ಯ ಸಿದ್ಧ, ಅದಕ್ಕೆ ಹಂತಗಳಿಲ್ಲ. మరి ಹಂತ ಅನಿಸುತ್ತಾ ಇದೇನು? ಅದೆಲ್ಲ ಭಾಷ್ಯ ದೃಷ್ಟ್ಯ, ಕಲ್ಪಿತ ದೃಷ್ಟ್ಯ ಹೇಳಿದ್ದೇ ಹೊರತು ಜ್ಞಾನಿಗೆ ಜೀವನ್ಮುಕ್ತಿ ವಿದೇಹ ಮುಕ್ತಿ ವ್ಯತ್ಯಾಸವಿಲ್ಲ. మరి ವಿಮುಕ್ತಶ್ಚ ವಿಮುಚ್ಯತೆ ಎಂದು ಉಪನಿಷತ್ತು ಹೇಳಿತಲ್ಲ, ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಎಂದು ಹೇಳಿತಲ್ಲ. ಅಂದರೆ ಇತ್ಯಾದಿ ಸ್ಥಳೇಶು ತತ್ರ ವ್ಯಾವಹಾರಿಕ ದೃಷ್ಟ್ಯ, ಅದು ದೇಹವೆಂಬ ದೃಷ್ಟಿಯನ್ನು, ಪ್ರಾಪಂಚಿಕ ದೃಷ್ಟಿ, ಅವಸ್ಥಾ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಈ ದೃಷ್ಟಿಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ವಿ. ಅಂದರೆ ಏನು? ಇನ್ನೊಬ್ಬರ ದೃಷ್ಟಿ ಅಜ್ಞಾನಿ ದೃಷ್ಟಿಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ತನ್ನ ಅನುಭವ ದೃಷ್ಟಿ ಅಲ್ಲ. ತನ್ನ ಅನುಭವ ದೃಷ್ಟಿಗೆ ಎಂದಿಗೂ ಮೋಕ್ಷ ಇದೆ. ಅಂದರೆ ಹಿಂದೆ ದೇಹವಿತ್ತು, ಈಗ ನಾನು ಮೋಕ್ಷಕ್ಕೆ ಬಂದೆ ಎಂದು ಅನಿಸಲ್ಲ. ನಾನು ಎಂದಿಗೂ ಬ್ರಹ್ಮವೇ ಇದ್ದೀನಿ, ನನಗೆ ಸಂಸಾರಿ ಆಗಲೇ ಇಲ್ಲ, ಜೀವನ ಆಗಲೇ ಇಲ್ಲ, ಎಂದಿಗೂ ಇದ್ದೆ, ಈಗಲೂ ಇದೆ, ಮುಂದೂ ಇರುತ್ತೀನಿ, ಎಂದಿಗೂ ಬ್ರಹ್ಮವೇ ಆಗಿದ್ದೇನೆ ಅಷ್ಟೇ. ದೇಹ ಬಿಡಿಸುವುದು ಯಾರಿಗಿದೆಯೋ ಅವರು ಬಿಡಿಸ್ಕೊಳ್ಳಲಿ. ಅನುಭವ ದೃಷ್ಟಿಗೆ ದೇಹವೇ ಇಲ್ಲವಲ್ಲ, ಈಗ ಬಿಡಿಸ್ಕೊಳ್ಳುವುದೇನು? ಈಗ ಮತ್ತೆ ಜೀವನ್ಮುಕ್ತಿ ಅಂದರೆ ಜೀವನ್ಮುಕ್ತಿ ಬೇರೆ, ಇನ್ನೊಂದು ಮುಕ್ತಿ ಬೇರೆನಾ? ಮೋಕ್ಷವೇ ಇದೆ ಅಷ್ಟೇ. ತತ್ರ ವ್ಯಾವಹಾರಿಕ ದೃಷ್ಟ್ಯ, ಸ್ವಾಮೀಜಿ ಹೇಳ್ತಾರೆ, ವ್ಯಾವಹಾರಿಕ ದೃಷ್ಟ್ಯ ಸಶರೀರತ್ವ ಮುರರೀಕೃತ್ಯ. ವ್ಯಾವಹಾರಿಕ ದೃಷ್ಟಿ ಎಂದರೇನು? ಮತ್ತೆ ಅಧ್ಯಾಸ ದೃಷ್ಟಿನ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಅಧ್ಯಾಸ ದೃಷ್ಟಿನ ಇಟ್ಕೊಂಡು ವ್ಯಾವಹಾರಿಕ ದೃಷ್ಟ್ಯ ಸಶರೀರತ್ವ ಮುರರೀಕೃತ್ಯ, ದೇಹವಿದೆ ಎಂದು ಜ್ಞಾನಿಗೆ ದೇಹವಿದೆ ಎಂದು ಒಪ್ಪಿಕೊಂಡು ಅಂದರೆ ಜ್ಞಾನಿಗೆ ದೇಹವಿದೆ ಎಂದು ಇಟ್ಟುಕೊಂಡು, ಒಪ್ಕೊಂಡು ಹೇಳುವಕ್ಕಿಂತ ಇಟ್ಕೊಂಡು ಹೇಳೋದು. ಜ್ಞಾನಿಗೆ ದೇಹವಿದೆ ಎಂದು ಇಟ್ಕೊಂಡು ವಿದೇಹ ಮುಕ್ತಿ, ದೇಹ ಬಿಟ್ಟ ನಂತರ ಇನ್ನೊಂದು ಮುಕ್ತಿ ಎಂದು. ದೇಹ ಬಿಟ್ಟರೆ ಏನು ವ್ಯತ್ಯಾಸ ಆಗಲ್ಲ ಅಲ್ಲವೇ? ಅವರು ಈಗಲೇ ತಾನು ಯಾವ ಬ್ರಹ್ಮವಾಗಿದ್ದಾನೋ ಎಂದಿಗೂ ಅದೇ ಇರುತ್ತಾನೆ, ಹೊಸದೇನಾಗಬೇಕಾ? ಅವರು ವಿದೇಹ ಮುಕ್ತಿ ಎಂದು ಒಪ್ಪಿಕೊಂಡವರು ದಲ್ಲಿ ತಪ್ಪೇನಾಗ್ತದೆ ಅಂದರೆ, ಜೀವನ್ಮುಕ್ತಿ ಎನ್ನುವುದು ಒಂದು ಸ್ಥಿತಿ, ವಿದೇಹ ಅಂದರೆ ಇನ್ನೊಂದು ಸ್ಥಿತಿ ಅನಿಸುತ್ತದೆ, ಬ್ರಹ್ಮಕ್ಕೆ ಇನ್ನೊಂದು ಸ್ಥಿತಿ ಇರುತ್ತದೆ. ಆತ್ಮಸ್ವರೂಪಕ್ಕೆ ಎರಡು ಹಂತಗಳು, ಎರಡು ಅವಸ್ಥೆಗಳಿಲ್ಲ. ತಾನು ಎಂದಿಗೂ ಬ್ರಹ್ಮನೇ. ಈಗ ಹಂತಗಳೇನು, ಅವಸ್ಥೆಗಳೇನು? ಹಂತಗಳು ಅವಸ್ಥೆಗಳು ಯಾವುದು ಉಳಿಯುವುದಿಲ್ಲ. ಆದ್ದರಿಂದ ವ್ಯಾವಹಾರಿಕ ದೃಷ್ಟ್ಯ ಜೀವನ್ಮುಕ್ತಿ ಎನ್ನುವುದು ಸುಮ್ಮನೆ ಇಟ್ಕೊಂಡು, ಆ ದೇಹ ಬಿಟ್ಟ ನಂತರ ಮತ್ತೆ ವಿದೇಹ ಮುಕ್ತಿ ಎಂದು ಈ ಎರಡು ಹೇಳುವುದು ಕಲ್ಪಿತವೇ. ಇದು ವಾಸ್ತವಿಕ ಪ್ರತ್ಯುತ್ತರ ಅಲ್ಲ. ನಾನು ಹೇಳಿದ್ದೀನಲ್ಲ, ಕೆಲವು ಮಂದ ಮಧ್ಯಮ ಬುದ್ಧಿಗೆ ವೇದಾಂತ ಹೇಳಿದ್ದರೂ ಅರ್ಥವಾಗ್ತಾ ಇಲ್ಲ. ಅನುಭವ ದೃಷ್ಟಿ ನೋಡಪ್ಪ, ಅನುಭವ ದೃಷ್ಟಿ ನೋಡು, ದೇಹವಿದೇನು ಮೊದಲು ಅನುಭವ ದೃಷ್ಟಿಯ ನೋಡು ಅಂದರೆ
ಅವರ ಅನುಭವ ದೃಷ್ಟಿಯ ನೋಡೋಕ್ಕಾಗ್ತಾ ಇಲ್ಲ. ಅವರಿಗೆ ಅನುಭವ ದೃಷ್ಟಿಯ ನೋಡೋಕ್ಕಾಗ್ತಾ ಇಲ್ಲ. ಅವರು ಇನ್ನೂ ಅದೇ ಎಚ್ಚರ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಅಧ್ಯಾಸ ದೃಷ್ಟಿಯನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದಾನೆ. ಈಗ ನಾವು ಅಧ್ಯಾಸ ದೃಷ್ಟಿ ಇಟ್ಟುಕೊಂಡೆ ಆಯ್ತಪ್ಪ ದೇಹವಿರುತ್ತದೆ ಜ್ಞಾನಿಗೆ, ನಂತರ ಹೋಗುತ್ತದೆ ಎಂದು ಹೇಳಬೇಕು. ಅದು ನಿಜವಾದ ಉತ್ತರ ಅಲ್ಲ. ಅವರು ದೇಹವೆಂಬ ಆಗ್ರಹ ಇಟ್ಕೊಂಡು ಮಾತಾಡುವುದರಿಂದ ಅವರ ದೃಷ್ಟಿಗೆ ಹೇಳಿದ ಮಾತು ಅಷ್ಟೆ. ಯಾರು ಅಜ್ಞಾನಿ ದೃಷ್ಟಿಯಲ್ಲಿದ್ದಾರೋ ಅವರ ದೃಷ್ಟಿಗೆ ಹೇಳಿದ ಮಾತೇ ಹೊರತು ತನ್ನ ಅನುಭವ ದೃಷ್ಟಿಗೆ ಯಾವುದಿಲ್ಲ ಅಲ್ಲವೇ? ಇದು ಅರ್ಥ ಮಾಡಿಕೊಳ್ಳತಕ್ಕ ವಿಷಯ. ಇತ್ಯಾದಿ ಸ್ಥಳೇಶು ತತ್ರ ವ್ಯಾವಹಾರಿಕ ದೃಷ್ಟಿ. ನಾನು ಇಷ್ಟೊತ್ತು ಹೇಳಿದ್ದ ಅರ್ಥ ಈ ವಾಕ್ಯದಲ್ಲಿದೆ ಎಂದು ಆ ವಾಕ್ಯವನ್ನು ಕೊನೆಗೆ ಮತ್ತೊಂದು ಸಲ ಓದ್ತಾ ಇದ್ದೇನೆ. ಸುಮ್ಮನೆ ಓದುವುದು, ಅದರ ಅರ್ಥ ಇಷ್ಟೆಲ್ಲ ಹೇಳಿದ್ದೀನಿ ನಾನು. ಸೊ ತತ್ರ ವ್ಯಾವಹಾರಿಕ ದೃಷ್ಟ್ಯ ಸಶರೀರತ್ವ ಮುರರೀಕೃತ್ಯ ವಿದೇಹ ಮುಕ್ತ್ಯುಪದೇಶ ಕ್ರಿಯತೆ. ಸಶರೀರತ್ವಂ ಅಂದರೆ ದೇಹವಿದೆ ಎಂದು ಇಟ್ಟುಕೊಂಡು ದೇಹವು ಬಿಡುತ್ತದಪ್ಪ ಆವಾಗ ನಿಜವಾಗಿ ಮೋಕ್ಷವಾಗ್ತದೆ ಎಂದು ಹೇಳಿಬಿಡ್ತಾರೆ. ಅಂದರೆ ದೇಹವು ಬಿಡಬೇಕು, ದೇಹವು ಬಿಟ್ಟ ನಂತರ ಇನ್ನೊಂದು ಮೋಕ್ಷ ಬರುತ್ತದೆ. ಆ ಮೋಕ್ಷ ಬರಬೇಕಂದ್ರೆ ದೇಹವು ಬಿಡಬೇಕಾ? ಅಥವಾ ದೇಹವು ಬಿಡುವುದು ಇಟ್ಕೊಳ್ಳುವುದು ಎರಡೂ ಇಲ್ಲದೆ ಮೋಕ್ಷವಾ? ದೇಹವು ಇಟ್ಕೊಳ್ಳುವುದಿಲ್ಲ, ಬಿಡಿಸ್ಕೊಳ್ಳುವುದು ಇಲ್ಲ. ಇಟ್ಕೊಳ್ಳುವುದು ಬಿಡಿಸುವುದು ಎರಡೂ ಇಲ್ಲದ ಸ್ವತಃಸಿದ್ಧ ಸ್ವರೂಪವನ್ನು ಆತ್ಮ ಹೇಳಿದ್ವಿ. ಓಕೆ, ಆದ್ದರಿಂದ ವಿದೇಹ ಮುಕ್ತಿ ಎಂದು ಇನ್ನೊಂದು ಹಂತ, ಮೋಕ್ಷಕ್ಕೆ ಎರಡು ಹಂತಗಳು ಮಾಡಬೇಡಿ. ತದಾ ಮುಕ್ತ ಏವ ಸನ್, ಆವಾಗ ಎಂದಿಗೂ ಮುಕ್ತನಾಗೇ ಇದ್ದಾನೆ. ಹೊಸ ಮುಕ್ತಿಯನ್ನು ಪಡ್ಕೊಳ್ಳಬೇಕು. ಅವರು ಮುಕ್ತನಾಗದೇ ಇರುವುದು ಯಾವಾಗ? ಸಾಕ್ಷಿಯಾಗಿರುವುದೇ ಯಾವಾಗ? ಅರಿವೇ ಅರಿವು. ಹಾಗೇ ಸದಾ ಮುಕ್ತ ಏವ ಸನ್, ಅವರು ಎಂದಿಗೂ ಮುಕ್ತನಾಗೇ ಇರುತ್ತಾನೆ. ಅಂದರೆ ಅವರ ಸ್ವರೂಪವೇ ಮೋಕ್ಷ. ಮೋಕ್ಷವು ಒಂದು ಹಂತದಲ್ಲಿ ಪಡ್ಕೊಳ್ತಾನೆ ಎಂದು ಅರ್ಥ ಅಲ್ಲ. ಮೋಕ್ಷ ಸದಾ ಮುಕ್ತ ಏವ ಸನ್, ಎಂದಿಗೂ ಮುಕ್ತನಾಗೇ ಇರುತ್ತಾನೆ. ವಿದ್ಯಾ ಪ್ರಭಾವಾತ್ ಅದಿ, ವಿದ್ಯದಿಂದ, ವಿದ್ಯೆ ಅಂದರೆ ದೃಷ್ಟಿ ಬದಲಾವಣೆ. ವಿದ್ಯದಿಂದ ಎಂದಿಗೂ ಮುಕ್ತನೇ ಆಗಿದ್ದುಕೊಂಡು ಎಂದಿಗೂ ಇದ್ದಾನೆ. ಆದ್ದರಿಂದ ವಿದ್ಯೆ ಅಂದರೆ ಏನು? ತಿಳ್ಕೊಳ್ಳುವುದು. ಅಂದರೆ ಎಂದಿಗೂ ಮುಕ್ತನಾಗಿದ್ದೇನೆ, ನಾನು ಮುಕ್ತನಾಗದೇ ಇರುವಾಗ ಯಾವಾಗಲೂ ಇರಲಿಲ್ಲ. ಅದೊಂದಾನೊಂದು ಅವಸ್ಥೆ ಅಲ್ಲ. ಬದ್ಧನಾಗಿರುವುದೊಂದಷ್ಟೇ, ಮುಕ್ತನಾಗಿದೆ ಇನ್ನೊಂದು ಅವಸ್ಥೆ. ಹಾಗೆ ಅವಸ್ಥೆಗಳನ್ನು ವಿಂಗಡಿಸಬೇಡಿ. ಬದ್ಧನಾಗಿರುವುದು ಒಂದು ಅವಸ್ಥೆ, ಮುಕ್ತನಾಗಿರುವುದು ಇನ್ನೊಂದು ಅವಸ್ಥೆ. ಹೀಗೆ ಎರಡು ಅವಸ್ಥೆಗಳು ಮಾಡಬೇಡಿ. ಏಕೆ? ತನ್ನ ಸ್ವರೂಪವೇ ಮೋಕ್ಷ, ತಾನೇ ಮೋಕ್ಷ, ತನಗೇ ಇನ್ನೊಂದು ಹೆಸರು ಮೋಕ್ಷ. ನನಗೆ ಅನಿಸುತ್ತಾ ಇಲ್ಲ, ಆಯಿತು. ಆ ಅನಿಸಿಕೆಯೇ ತಪ್ಪು ಎಂದು ತೋರಿಸಿಬಿಟ್ರೆ ತನ್ನಿರುವುದೇ ಆನಂದ, ಎಂದಿಗೂ ಆನಂದವಾಗೇ ಇದ್ದಾನೆ. ಹಾಗೆಯೇ ಸದಾ ವಿಮುಕ್ತ ಏವ ಸನ್ ವಿದ್ಯಾ ಪ್ರಭಾವಾತ್. ವಿದ್ಯಾ ಅಂದ್ರೇನು? ದೃಷ್ಟಿಭೇದ. ಬ್ರಹ್ಮದೃಷ್ಟಿಯನ್ನಿಟ್ಕೊಂಡುವುದರಿಂದ ಸಮಷ್ಟಿ ವಿಶ್ವರೂಪ ಉಪಾಸನ. ಅದರಿಂದ ವಿದ್ಯಾಪ್ರಭಾವಾತ್ ಅವಿದ್ಯಾದಿಭ್ಯೋ ವಿಮುಕ್ತೋ ಭೂತ್ವ ವಿಮುಚ್ಯತೆ. ಆವಾಗ ಅವಿದ್ಯೆಗಳು ಅವಿದ್ಯೆ ಅಂದ್ರೇನು? ತಪ್ಪು ತಿಳುವಳಿಕೆ ಹೋಗುತ್ತದೆ ಅಂದರೆ ಅರ್ಥವೇನು? ತಪ್ಪು ತಿಳುವಳಿಕೆ ನಿಜವಾಗಿಲ್ಲ ಎಂದು ತಿಳ್ಕೊಳ್ಳುವುದೇ ಹೋಗಲಾಡಿಸುವುದು. ತಪ್ಪು ತಿಳುವಳಿಕೆ ಹೋಗುವುದಂದ್ರೇನು? ನಿಜವಾಗಿ ತಾನೇ ಇಲ್ಲ. ಪುನಃ ಶರೀರನ ಗೃಹ್ಣಾತಿ ಅಂದರೆ ವಿದೇಹ ಮುಕ್ತಿ ತಾತ್ಪರ್ಯವೇನೆಂದರೆ ಈ ದೇಹ ಬಿಟ್ಟ ನಂತರ ಈಗ ಮತ್ತೆ ಇನ್ನೊಂದು ದೇಹವಿಲ್ಲ ಎಂದು ಹೇಳುವುದೇ ತಾತ್ಪರ್ಯ. ಮತ್ತೆ ಇನ್ನೊಂದು ಜನ್ಮ ಇಲ್ಲ ಅವರಿಗೆ. ಒಂದು ಸಲ ಜನ್ಮ ಮುಗಿದುಬಿಟ್ಟರೆ ಅವರು ಎಷ್ಟು ಪಂಡಿತನೇ ಆಗಲಿ, ಎಷ್ಟು ವಿದ್ವಾಂಸನೇ ಆಗಲಿ, ಎಷ್ಟು ಜ್ಞಾನೇ ಆಗಲಿ, ಶರೀರ ಬಿಟ್ಟ ನಂತರ ಏನಿಲ್ಲ. ವಿದ್ಯಾಪ್ರಭಾವಾದ ವಿದ್ಯಾಭ್ಯೋ ವಿಮುಕ್ತೋ ಭೂತ್ವ ವಿಮುಚ್ಯತೆ. ಪುನಃ ಶರೀರ ನ ಗೃಹ್ಣಾತಿ. ವಿದೇಹ ಮುಕ್ತಿ ಅಂದರೆ ಈ ಶರೀರ ಮುಗಿದು ಹೋದರೆ ಇನ್ನೊಂದು ಶರೀರವು ಇರಲ್ಲ, ಅಂದರೆ ಇನ್ನೊಂದು ಜನ್ಮ. ತದುಕ್ತಂ ಬೃಹದಾರಣ್ಯಕ ಭಾಷ್ಯೆ ನೋಡಿ. ನ ಹಿತಸ್ಯ ಅಬ್ರಹ್ಮತ್ವ ಪರಿಚ್ಛೇದ ಹೇತವಃ ಕಾಮಾಸ್ಸಂತಿ. ಅವರಿಗೆ ಅಬ್ರಹ್ಮತ್ವ ಬುದ್ಧಿ, ನಾನು ಬ್ರಹ್ಮನಲ್ಲ ಎಂಬ ಜೀವತ್ವ ಭಾವ ಇರುತ್ತದೋ ಆ ಜೀವತ್ವ ಭಾವದಿಂದ ತನಗೆ ಹುಟ್ಟುವ ಆಸೆಗಳು ಇಲ್ಲ. ಏಕೆ? ತಾನು ಅಬ್ರಹ್ಮ ಎಂದು ಜೀವತ್ವವೇ ಕಲ್ಪಿತ. ಅದರಿಂದ ಯಾರಿಗೆ?
ಹೀಗೆ ಕಾಮಾಸಂತಿ ತಸ್ಮಾತ್ ಇಹೈವ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಇಲ್ಲೇ ಈಗಲೇ ತಾನು ಬ್ರಹ್ಮ ಆಗಿ ಇದ್ದುಕೊಂಡೇ ಬ್ರಹ್ಮವನ್ನು ಪಡ್ಕೊಳ್ತಾನೆ. ಅಂದರೆ ತಾನು ಬ್ರಹ್ಮವಾಗಿರುವುದು ಎಂದಿಗೂ ಬಿಟ್ಟಿಲ್ಲ, ಎಂದಿಗೂ ಬ್ರಹ್ಮಸ್ವರೂಪವೇ ಆಗಿದ್ದಾನೆ. ಆದ್ದರಿಂದ ಬ್ರಹ್ಮೈವ ಸನ್, ನಾನು ಆ ಬ್ರಹ್ಮನೇ ಆಗಿದ್ದು ಬ್ರಹ್ಮ ಎಂದು ತನ್ನನ್ನು ತಾನು ತಿಳ್ಕೊಳ್ತಾನೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ನ ಶರೀರ ಪಾತೋತ್ತರ ಕಾಲಂ. ಏಕೆಂದರೆ ತಾನು ಮೋಕ್ಷವೇ ಸ್ವರೂಪ ಆಗಿದ್ದರೆ ಏನು ಮಾಡಿ ಮೋಕ್ಷ ಪಡ್ಕೊಳ್ಳಬೇಕು? ನೀವು ಮೋಕ್ಷ ಸ್ವರೂಪನೇ ನೀನು, ಇನ್ನೇನು ಮಾಡಬೇಕು ಮಾಡಬೇಕಾಗಿದ್ದೇನಿಲ್ಲ. ಅದು ತಿಳ್ಕೊಂಡ್ರೆ ಮುಗೀತು. ನ ಶರೀರ ಪಾತೋತ್ತರ ಕಾಲಂ. ಅದರಿಂದ ಶರೀರವು ಬಿದ್ದು ಹೋದ ನಂತರ ಏನೋ ಮೋಕ್ಷ ಅಲ್ಲ, ಆ ಮೋಕ್ಷ ಅನ್ನುವುದು ಎಂದಿಗೂ ಇದೆ, ಈಗಲೂ ಇದೆ ಅಂತ ಅರ್ಥ. ನ ಹಿ ವಿದುಷೋ ಮೃತಸ್ಯ ಭಾವಾಂತರಾಪತ್ತಿ ಜೀವತೋ ಅನ್ಯೋವಾ. ಅಂದರೆ ಬ್ರಹ್ಮಜ್ಞಾನಿಗೆ ಅಜ್ಞಾನವಾಗಿರುವಾಗ ಒಂದು ಹಂತ, ಜ್ಞಾನವಾದ ನಂತರ ಇನ್ನೊಂದು ಬದಲಾಯಿಸ್ತಾನೆ. ಅವನು ಏನು ಬದಲಾಯಿಸಲ್ಲ, ಇನ್ನೊಂದು ಎನ್ನುವುದು ಯೋಚನೆ ಮಾಡಬೇಕಾಗಿಲ್ಲ. ಅಂದರೆ ವಿದೇಹ ಮುಕ್ತಿ ಅಂದರೆ ಶರೀರ ಬಿಟ್ಟ ನಂತರ ಇನ್ನೊಂದು ಸ್ಟೇಜಿಗೆ ಹೋಗ್ತಾನೆ, ಇನ್ನೊಂದು ಬಗೆ. ಇಷ್ಟು ದಿವಸ ದೇಹವಿಲ್ಲ, ಇಷ್ಟು ದಿವಸ ಸಂಸಾರವಿತ್ತು, ಈಗ ಅದನ್ನು ಮಾಡಿಕೊಂಡ್ರೆ ಅದೇ ಇಲ್ಲ. ದೇಹಾಂತರ ಪ್ರಾಪ್ತಿ ಸಂಧಾನ ಭಾವ ಮಾತ್ರೇಣ ಇವತ್ತು ಬ್ರಹ್ಮಾಪ್ಯೇತಿ ಉಚ್ಯತೆ. ಅಂದರೆ ಎರಡನೆಯ ದೇಹವನ್ನು ಪಡ್ಕೊಂಡಲ್ಲ, ಈಗ ಇನ್ನೊಂದು ಜನ್ಮ ಇಲ್ಲ ಎಂದು ತಿಳಿಸುವುದೇ ಇಲ್ಲಿ ಪ್ರಯೋಜನ. ಭಾವಾಂತರಾಪತ್ತು ಮೋಕ್ಷಸ್ಯ ಅಂದರೆ ವಿದೇಹ ಅಂದರೆ ಇನ್ನೊಂದು ಸಮಥಿಂಗ್ ಡಿಫರೆಂಟ್ ಅಲ್ಲವೇ? ದೇಹ ಬಿಡಿಸ್ಕೊಂಡು ಇನ್ನೊಂದಿರುವುದು ಅಂದರೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಬದಲಾವಣೆ ಏನಿಲ್ಲ, ತಾನು ಎಂದಿಗೂ ಬ್ರಹ್ಮನೇ ಆಗಿರುತ್ತಾನೆ. ಭಾವಾಂತರಾಪತ್ತು ಮೋಕ್ಷಸ್ಯ ಸರ್ವೋಪನಿಷದ್ ವಿವೃತೋ ಅರ್ಥಃ ಆತ್ಮೈಕತ್ಯಾತಃ ಸಬಾಧಿತೋ ಭವತಿ. ವಿದೇಹ ಮುಕ್ತಿಯಲ್ಲಿ ದೇಹ ಬಿಟ್ಟಾಗ ಜ್ಞಾನಿ ಅಥವಾ ಆತ್ಮಸ್ವರೂಪ ಇನ್ನೊಂದಾಗುವುದಾದರೆ ಆವಾಗ ಮೋಕ್ಷವು ಅನಿತ್ಯವಾಗುತ್ತದೆ. ಇನ್ನೊಂದು ಪಡ್ಕೊಳ್ಳುವುದು ಮೋಕ್ಷ ಅಲ್ಲ, ತನಗೆ ಮೋಕ್ಷ ಎಂದು ಹೆಸರು, ತನ್ನ ಸ್ವರೂಪವೇ ಮೋಕ್ಷ. ಕರ್ಮ ಹೇತುಕಶ್ಚ ಮೋಕ್ಷ ಪ್ರಾಪ್ನೋತಿ ನ ಜ್ಞಾನನಿಮಿ. ಆವಾಗ ಏನಾಗುತ್ತದೆ? ವಿದೇಹ ಮುಕ್ತಿಯಲ್ಲಿ ದೇಹ ಬಿಟ್ಟ ನಂತರ ಇನ್ನೊಂದು ಸ್ಥಿತಿಯನ್ನು ಪಡ್ಕೊಳ್ಳುವುದಾದರೆ ಆ ಇನ್ನೊಂದು ಸ್ಥಿತಿಗೆ ಪ್ರಯತ್ನ ಬೇಕಾಗ್ತದೆ, ಕರ್ಮ ಬೇಕಾಗ್ತದೆ. ತಾನು ಮೊದಲೇ ಆಗಿರುವ ಮೋಕ್ಷಕ್ಕೆ ಏನು ಮಾಡಬೇಕು ಅಂದರೆ ಏನು ಮಾಡಬೇಕಾಗೇ ಇಲ್ಲ, ತಾನಿರುವುದೇ ಸಾಕ್ಷಿ. ಸ್ವತಃ ಸಿದ್ಧನೇ ತಿಳ್ಕೊಳ್ತೀವಿ ಅಷ್ಟೇ, ಅದಕ್ಕೆ ಕರ್ಮದಿಂದ ಹೋಗುವುದಿಲ್ಲ. ಈ ಪ್ಯಾರಾಗ್ರಾಫ್ ಮುಗಿಯಿತು. ಯತ್ ಪುನರಾರ್ಥ ವ್ಯವಹಾರೇ ದ್ವೈತ ದರ್ಶನ ಅನುವರ್ತತೆ. ಈಗ ಇನ್ನೊಂದು ಪ್ರಶ್ನೆ. ಆ ಪ್ರಶ್ನದಲ್ಲೇ ಶಿಷ್ಯನು ಕೇಳಿರುವ ಪ್ರಶ್ನೆಗಳಲ್ಲಿ 2 ಅಂಶಗಳಿವೆ ಎಂದು ಹೇಳಿದ್ದೀವಿ. ಈಗ ಹೇಳ್ತಾ ಇದ್ದಾನೆ ಜ್ಞಾನಿಗೆ ದ್ವೈತ ದರ್ಶನವಿರುತ್ತದೇನೂ ಪ್ರಶ್ನೆ. ಯತ್ ಪುನರಾರ್ಥ ವ್ಯವಹಾರೇ ದ್ವೈತ ದರ್ಶನಮನುಭವತಿ. ಜ್ಞಾನಿ ದ್ವೈತ ದರ್ಶನವನ್ನು ಅನುಭವಿಸ್ತಾನೆ ಎಂದು ಹೇಳಿದ್ದೀಯಲ್ಲ. ಆ ದ್ವೈತ ದರ್ಶನವನ್ನಿಸುತ್ತಾ ಇದೆ ಅಂದರೆ ಅವರಿಗೆ ಅಜ್ಞಾನವಿದೆ ಎಂದರ್ಥ. ಏಕೆ? ಅಜ್ಞಾನದಿಂದಲೇ ದ್ವೈತ ದರ್ಶನ ನೀವು ಹೇಳ್ತಾ ಇದ್ದೀರಿ. ಆದ್ದರಿಂದ ಜ್ಞಾನಿ ಅಂದರೆ ಏನಾಗ್ತಾನೆ? ಅವಿದ್ಯೆಯಿಂದಲೇ ದ್ವೈತ ದರ್ಶನವಾಗುತ್ತದೆ. ಜ್ಞಾನಿಗೂ ದ್ವೈತ ದರ್ಶನ ಇದೆ ಅಂದರೆ ಅವಿದ್ಯೆ ಇದೆ ಎಂದೇ ಆಯಿತು. ಅವಿದ್ಯೆ ಬಿಟ್ಟು ಹೋಗಲಿಲ್ಲ ಎಂದು ಹೇಳಿದ್ದೀಯಲ್ಲ ಹಿಂದೆ. ಅದಕ್ಕೆ ಉತ್ತರ ಗುರುಗಳು ಹೇಳ್ತಾ ಇದ್ದಾರೆ, ನೈಷ ದೋಷ, ಇದರಲ್ಲಿ ತಪ್ಪಿಲ್ಲ. ಏಕೆಂದರೆ ವಿದುಷೋ ದೃಷ್ಟ್ಯಾ ದ್ವೈತ ದರ್ಶನ ಅಭಾವ. ಜ್ಞಾನಿಗೆ ತನ್ನ ಅನುಭವ ದೃಷ್ಟ್ಯಾ ದ್ವೈತ ದರ್ಶನ ಎಂದಿಗೂ ಇಲ್ಲ. ಯಾರ್ಯಾರನ್ನು ನೋಡ್ತಾನೋ ಅವರನ್ನು ಅಲ್ಲಿ ಇದ್ದಂತೆ ನೋಡಲ್ಲ. ನಾವು ದೇಹವಾಗಿರುವುದರಿಂದ ನೋಡಿ, ಪುಸ್ತಕ ಹೊರಗೆ ಇದೆ, ಈ ಗೋಡ ಹೊರಗೆ ಇದೆ, ಮನೆ ಅಲ್ಲಿದೆ ಎಂದು ಹೇಳ್ತೀವಿ. ಜ್ಞಾನಿಗೆ ಮನೆ ಅಲ್ಲಿದೆ ಎಂದು ಅನಿಸಲ್ಲ. ಎಲ್ಲಿ? ತನ್ನಲ್ಲೇ ಇದೆ. ಈ ಪ್ರಪಂಚವು ತನ್ನಲ್ಲೇ ಇದೆ. ಇಡೀ ಅವಸ್ಥಾ ತಾನಾಗಿದ್ದೇನೆ. ದೇಹ ತಾನೇ, ಇಂದ್ರಿಯ ತಾನೇ, ಮನಸ್ಸು ತಾನೇ, ಮಿಕ್ಕ ಸಮಾಜ, ಪ್ರಕೃತಿ, ಮನುಷ್ಯರೆಲ್ಲರೂ ತಾನೇ. ಅಂದರೆ ಈಗ ದ್ವೈತ ದರ್ಶನವಿಲ್ಲದ ಎಲ್ಲವೂ ದ್ವೈತ ದರ್ಶನವಿಲ್ಲ ಅಂದರೆ ಅರ್ಥವೇನು? ತನ್ನ ಮುಖ ತನಗೆ ಹೇಗೆ ಕಂಡು ಬರಲ್ಲವೋ ಹಾಗೆ ತನ್ನ ಹೈಟು ತನಗೆ ಕಂಡು ಬರಲ್ಲ. ಏಕೆ? ತನಗೆ ಹೈಟ್ ಇಲ್ಲವೇ ಇಲ್ಲ, ತನ್ನ ದೃಷ್ಟಿಗೆ ಇರುತ್ತದೆ.
ತನ್ನ ದೃಷ್ಟಿಗೆ ಬಿಡಿಯಾಗಿಲ್ಲ. ವಿದುಷೋ ದೃಷ್ಟ್ಯಾ ದ್ವೈತ ದರ್ಶನವೇ ಇಲ್ಲ. ಜ್ಞಾನಿಗೆ ಎಂದಿಗೂ ತಾನೇ, ಎಲ್ಲವೂ ತಾನೇ ಎಂದಾಗುತ್ತದೆ. ವ್ಯವಹಾರ ದೃಷ್ಟಿಗೆ ಜನರು ಹೇಳ್ಕೊಡ್ತಾರೆ ಹೊರತು ತನ್ನ ಅನುಭವ ದೃಷ್ಟಿಗಿಲ್ಲ. ಯತ್ರ ತ್ವಸ್ಯ ಸರ್ವಂ ಆತ್ಮೈವ ಭೂತ್ ತತ್ಕೇನ ಕಂಪಶ್ಯತ್. ಎಲ್ಲವೂ ಎಲ್ಲಿ ಎಲ್ಲವೂ ಆತ್ಮ ಮಾತ್ರವಾಗಿ ಬಿಡುತ್ತದೋ ಅಲ್ಲಿ ನೋಡುವವನು ನೋಡಲ್ಪಡುವುದು ಎಲ್ಲಿ? ನೋಡುವವನಿಲ್ಲ, ನೋಡಲ್ಪಡುವುದಿಲ್ಲ. ತಿಳಿಯುವವನಿಲ್ಲ, ತಿಳಿಯಲ್ಪಡುವುದಿಲ್ಲ. ಎಲ್ಲವೂ ತಾನೇ ತಾನಾಗುತ್ತದೆ. ಲೌಕಿಕ ವ್ಯವಹಾರ ದೃಷ್ಟ್ಯಾತು ಅಂದರೆ ತನ್ನ ಅನುಭವ ದೃಷ್ಟಿಗೆ ನಿದ್ದೆ ಹೋಗಿರುವವನಿಗೆ ತನ್ನ ಅನುಭವ ದೃಷ್ಟಿಗೆ ದೇಹವಿಲ್ಲ. ಆದರೆ ಇನ್ನೊಬ್ಬರ ದೃಷ್ಟಿ ಇಟ್ಕೊಂಡ್ರೆ ಆಗ ದೇಹ ಕಂಡು ಬರ್ತದೆ. ಹಾಗೆಯೇ ಇನ್ನೊಬ್ಬರ ದೃಷ್ಟಿಯನ್ನು ಅಧ್ಯಾರೋಪಿಸಿ ಮಾತಾಡ್ತಾ ಇದ್ದೀವಿ. ನಿಜವಾಗಿ ನೋಡಿದ್ದರೆ ಇಲ್ಲ. ಇನ್ನೊಬ್ಬರ ದೃಷ್ಟಿಯನ್ನು ಅಧ್ಯಾರೋಪಿಸಿ ಮಾತಾಡೋದು. ಆ ಅಧ್ಯಾರೋಪಿಸಿರುವ ಲೌಕಿಕ ವ್ಯವಹಾರ ದೃಷ್ಟಿಗಿತು ಯದ್ಯಪಿ ಸಶರೀರತ್ವಂ, ಜ್ಞಾನಿಗೆ ದೇಹವಿದ್ದಂತೆ, ಇಂದ್ರಿಯಗಳಿದ್ದಂತೆ, ಮನಸ್ಸಿದ್ದಂತೆ, ನಮ್ಮ ಹಾಗೆ ಎಲ್ಲ ವ್ಯವಹಾರ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಎಲ್ಲಿಗೆ? ಅನಿಸಿಕೆ ದೃಷ್ಟಿಗೆ ಅನಿಸುತ್ತದೆ, ಇನ್ನೇನು ತಪ್ಪಲ್ಲ. ತಥಾಪಿ ದ್ವೈತ ದರ್ಶನ ಹೇತೋರ್ ಮಿಥ್ಯಾಜ್ಞಾನಸ್ಯ ಸಮ್ಯಜ್ಞಾನೇನ ಬಾಧಿತೈಸ್ಸೈವ ನಿವೃತ್ತೇ. ಅದರಿಂದ ಸಮ್ಯಜ್ಞಾನದಿಂದ ಬಾಧಿತವಾಗುತ್ತದೆ. ಅಂದರೆ ತನ್ನ ಅನುಭವಕ್ಕೆ ಇಲ್ಲ ಎಂದು ಗೊತ್ತಾಗಿ ಸುಮ್ಮನೆ ಕಲ್ಪಿತವಾಗಿ ತೋರುತ್ತದೆ. ಅಂದರೆ ಕನಸಿನಿಂದ ಎಚ್ಚೆತ್ತವನಿಗೆ ಕನಸು ಇಲ್ಲ ಅನಿಸುತ್ತದೆ, ಬಟ್ ಎಲ್ಲಿ ಕಂಡು ಬರಲ್ಲ, ಸುಮ್ಮನೆ ನೆನಪಾಗುತ್ತದೆ. ಹಾಗೆಯೇ ಜೀವನ್ಮುಕ್ತಿ ಬಾಧಸ್ಯ, ಅದರಿಂದ ಜ್ಞಾನಿಗೆ ಜೀವನ್ಮುಕ್ತಿಗೆ ಯಾವ ಪ್ರಯತ್ನದಿಂದಲೂ ಬಾಧ ಆಗಲ್ಲ. ಬಾಧಿತಸ್ಯೈವ ಅನುವೃತ್ತೇ, ಆ ಅನುಭವದಲ್ಲಿ ಕಲ್ಪಿತವಾಗಿ ತೋರ್ತದೆ, ಕಲ್ಪಿತ ಎಂದು ಗೊತ್ತಾಗಿ ತೋರ್ತದೆ. ಯಥೋಕ್ತಂ ಭಾಷ್ಯೆ ಅಕರ್ತಾತ್ಮ ಬೋಧೋಪಿ ಮಿಥ್ಯಾಜ್ಞಾನ ಬಾಧನೇನ ಕರ್ಮಾಣ್ಯಚ್ಚಿನತ್ತಿ. ಈ ವ್ಯವಹಾರ ಲೌಕಿಕ ವ್ಯವಹಾರ ಸುಮ್ಮನೆ ಹೇಳುವುದು ಅಜ್ಞದೃಷ್ಟಿಗೆ. ಬಾಧಿತಮಪಿತು ಮಿಥ್ಯಾಜ್ಞಾನಂ ದ್ವಿಚಂದ್ರಜ್ಞಾನವತ್ ಅನುವರ್ತತೆ ಏವ ಸಂಸ್ಕಾರವಶ. ಇದು ನೀಲಾಕಾಶ, ಅಲ್ಲಿ ಏನಿಲ್ಲ ಎಂದು ತಿಳ್ಕೊಂಡರೂ ಸುಮ್ಮನೆ ಅನಿಸುತ್ತದೆ, ಅನಿಸಲೇ ಅದೇನಿಲ್ಲ. ಹಾಗೆ ತತ್ಕೃತ ಬಾಧಿತ ಮಿಥ್ಯಾಜ್ಞಾನಸ್ಯ ತತ್ಕೃತ ದ್ವೈತ ದರ್ಶನ ಆಭಾಸಸ್ಯ ಚ ವ್ಯವಹಾರ ದೃಷ್ಟಿಯ ಅನುವರ್ತತೆ. ನೋಡಿ, ಇದು ವ್ಯವಹಾರ ದೃಷ್ಟಿಯ ಹೊರತು ತನ್ನ ಅನುಭವ ದೃಷ್ಟಿಗಲ್ಲ. ಸಾಕ್ಷಿ ದೃಷ್ಟಿ, ಅನುಭವ ದೃಷ್ಟಿಗೆ ಪ್ರಪಂಚವಿಲ್ಲ. ನ ಕೋಪಿ ದೋಷಃ ನ ಚೇದಂ ಬಾಧಿತಾನುವೃತ್ತಂ ಮಿಥ್ಯಾಜ್ಞಾನಂ ವಾಸ್ತವಿಕ ವಿದ್ಯಾಲೇಶ. ಈ ಮಿಥ್ಯಾಜ್ಞಾನ ಬಾಧಿತವಾಗಿ ತೋರುವುದು ನಿಜವಾಗಿ ಅವಿದ್ಯೆ ಉಳಿದಿದೆ ಎಂದು ಅರ್ಥ ಅಲ್ಲ. ಏಕೆ? ಏನು ತತ್ಕೃತ ಬಂಧಶೇಷೋಪ್ಯನುವೃತ್ತ ಇತಿ ಶಂಕೇತ. ಅದರಿಂದ ಜ್ಞಾನಿಗೆ ದ್ವೈತ ದರ್ಶನವಿದ್ದರೆ ಮತ್ತೆ ಅವರಿಗೆ ಸಂಸಾರ ಇದ್ದಂತೆ ಆಗುತ್ತದೋ ಅಂದರೆ ಮೊದಲು ದ್ವೈತ ದರ್ಶನವೇ ಇಲ್ಲ, ಅದು ತಿಳಿಯಬೇಕು. ಆದ್ದರಿಂದ ಜೀವನ್ಮುಕ್ತನು ವ್ಯವಹಾರದಲ್ಲಿ ಪ್ರಪಂಚವನ್ನು ನೋಡುತ್ತಾ ಇದ್ದರೂ, ಇಂದ್ರಿಯಗಳಿಂದ ಪ್ರಪಂಚ ಮನಸ್ಸಿನಿಂದ ಇದ್ದರೂ, ತನ್ನ ಅನುಭವ ದೃಷ್ಟಿಗೆ ಕರ್ಮಾಣಿ ಕುರ್ವನ್ನಪಿ ನ ಕರೋತಿ. ತನ್ನ ಅನುಭವ ದೃಷ್ಟಿಗೆ ತಾನು ಏನೂ ಕರ್ಮ ಮಾಡ್ತಾ ಇಲ್ಲ. ನೋಡುವವರ ದೃಷ್ಟಿಗೆ ಎಲ್ಲರ ಹಾಗೆ ನೋಡುವುದು, ಮಾಡುವುದು, ಹೋಗುವುದು, ಬರುವುದು ಎಲ್ಲ ತನ್ನ ಕೆಲಸಗಳು ನಡೆಯುತ್ತಾ ಇದ್ದಂತೆ ಅನಿಸುತ್ತದೆ. ಆದರೆ ತನ್ನ ಸ್ವರೂಪ ದೃಷ್ಟಿಗೆ ಅದು ಇಲ್ಲ. ತಥಾ ಯುಕ್ತಂ ಗೀತಾಭಾಷ್ಯೆ ವಿದ್ವಾಂಸ್ತು ಪುನರ್ವಿದ್ಯೆಯ ಅವಿದ್ಯಾಯಾಂ ನಿವೃತ್ತಾಯಾಂ ಶಕ್ನೋತ್ಯೇವ ಅಶೇಷತಃ ಕರ್ಮ ಪರಿತ್ಯಕ್ತುಂ. ಓಕೆ, ಐ ಥಿಂಕ್ ಒಂದು ಪಾಠಕ್ಕೆ ಸಾಕಷ್ಟಿದೆ. ನೆಕ್ಸ್ಟ್ ಪಾಠದಲ್ಲಿ ಮುಗಿಸಿಬಿಡೋಣ. ಇವತ್ತು ಯಾವ ವಾರ? ಗುರುವಾರ. ಶುಕ್ರ ನಾಳೆ ಸುಗಮ ಇಂಗ್ಲೀಷ್ ಹೇಳ್ತೀವಿ. ಶನಿವಾರ ಮಾತ್ರ ವೇದಾಂತ ಸಾರ ಮುಗಿಸಿಬಿಡ್ತೀವಿ. ಓಕೆ. ಆದ್ದರಿಂದ ಜ್ಞಾನಿ ಆ ದೃಷ್ಟಿ, ಆ ದ್ವೈತ ದೃಷ್ಟಿ ಅನಿಸಿಕೆ ತನಗಿಲ್ಲ, ದ್ವೈತ ದರ್ಶನ. ಆದ್ದರಿಂದ ಆ ದ್ವೈತದಲ್ಲಿ ತೋರುವ ಕರ್ಮಗಳು, ವ್ಯಕ್ತಿತ್ವ, ಜೀವ ಅದೇನು ತನ್ನ ಅನುಭವ ದೃಷ್ಟಿಗಿಲ್ಲ. ಆದ್ದರಿಂದ ಸುಷುಪ್ತಿವದ್ ಜಾಗೃತಿಯೋ ನ ಪಶ್ಯತಿ. ಅಥವಾ ಇವತ್ತೇ ಮುಗಿಸಿಬಿಡಲ್ಲ, ಏನೋ ಒಂದು ಪೇಜ್ ಇದೆ, ಆ ಒಂದು ಪೇಜಿನಲ್ಲಿ ವಿಷಯವೇನಿಲ್ಲ, ಪರವಾಗಿಲ್ಲ, ಒಂದು ದಿವಸ ಇಟ್ಕೊಳ್ಳೋಣ. ಸೊ ಶನಿವಾರ ಒಂದು ದಿವಸ ಇದೆ, ಒಂದು ದಿವಸ ಪಾಠ ಮುಗಿಸೋಣ. ಈಗ ಮಾತ್ರ ಇಷ್ಟೇ ಸಾಕು. ಸುಷುಪ್ತಿವದ್ ಜಾಗೃತಿಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ನಪಿ ಚಾದ್ವಯತಃ ತಥಾ ಚ ಕುರ್ವನ್ನಪಿ ನಿಷ್ಕ್ರಿಯಶ್ಚಯಃ ಯ ಸ ಆತ್ಮವಿನ್ನಾನ್ಯ ಇತೀಹ ನಿಶ್ಚಯಃ.
ಸುಷುಪ್ತಿಯಲ್ಲಿ ತನಗೇನು ದ್ವೈತ ಕಂಡು ಬರಲ್ಲ. ಸುಷುಪ್ತಿ ಅನುಭವದ ಹೇಗಿರುತ್ತದೋ ಜ್ಞಾನಿಗೆ ಎಚ್ಚರದಲ್ಲಿಯೂ ಸುಷುಪ್ತಿ ಹಾಗೆಯೇ ಇರುತ್ತದೆ. ನೋಡಿ, ರಮಣ ಮಹರ್ಷಿ ಹೀಗೆ ಹೇಳುತ್ತಿದ್ದಾರೆ, ನಿಮಗೆ ತನಿನಿದ್ದೆಯಲ್ಲಿ ಪ್ರಪಂಚವು ಹೇಗೆ ಕಂಡು ಬರಲ್ಲವೋ ಜ್ಞಾನಿಗೆ ಎಚ್ಚರದಲ್ಲಿಯೂ ತನಗೆ ಹಾಗಿರುತ್ತದೆ. ಇದು ಮುಖ್ಯ ಪಾಯಿಂಟ್. ತನ್ನ ದೃಷ್ಟಿಗೆ ತಾನು ಸುಷುಪ್ತಿಯಲ್ಲಿ ಇದ್ದ ಹಾಗೆಯೇ ಈಗಲೂ ಹಾಗೇ ಇರುತ್ತಾನೆ. ಅಯ್ಯೋ ದೇಹಾದಿ ಕಂಡು ಬರ್ತಾ ಇದೆ, ಅದು ನಿಮ್ಮ ದೃಷ್ಟಿಗೆ ಕಂಡು ಬರ್ತಾ ಇದೆ, ತನ್ನ ದೃಷ್ಟಿಗೆ ಅದು ಇಲ್ಲ. ಇದು ಸುಷುಪ್ತಿವಜ್ಜಾಗ್ರತಿಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ನಪಿ ಚಾದ್ವೈ. ಒಂದು ದ್ವೈತ ದರ್ಶನ ಅಂದರೆ ಪ್ರಪಂಚ ನಾಮರೂಪ ದರ್ಶನ ಇರುತ್ತದೆ, ಆ ದರ್ಶನ ತನಗೆ ಇಲ್ಲ. ಅದು ನೋಡಿ, ಒಂದು ದರ್ಶನ ಎಂಬುದಿರುತ್ತದೆ, ಅದು ತನಗೆ ಇಲ್ಲ, ತಾನದು ಬಿಟ್ಟಿರುತ್ತಾನೆ. ಅದರಿಂದ ಕ್ರಿಯೆಗಳು ಮಾಡುತ್ತಿದ್ದಂತೆ ಹೊರಗಿನವರಿಗೆ ಅನಿಸುತ್ತದೆ, ತಾನೇನು ಮಾಡಲ್ಲ. ಹೀಗೆ ಯಾರು ತಿಳ್ಕೊಳ್ತಾನೋ ಅವನೇ ಆತ್ಮಜ್ಞಾನಿ, ಇನ್ನೊಬ್ಬರಲ್ಲ. ಆಯಿತು, ಈಗ ಒಂದು ಉಪಸಂಹಾರ ಉಳಿದಿದೆ, ಅದೀಗ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ನೆಕ್ಸ್ಟ್ ಯಾವ ಗ್ರಂಥ ಯೋಚನೆ ಮಾಡ್ತಾ ಇದ್ದೆ. ಐ ಥಿಂಕು ನಾನು ಹಿಂದೆ ಯೋಚನೆ ಮಾಡಿದ್ದು ವಿಶುದ್ಧ ವೇದಾಂತ ಪರಿಭಾಷಾ ಎಂದು ಸ್ವಾಮೀಜಿ ಬರೆದಿದ್ದು ಇನ್ನೊಂದು ಪುಸ್ತಕ ಇದೆ, ಅದು ಹೀಗೇ ವೇದಾಂತ ಸಾರ ಹಾಗೆಯೇ ಅದ್ಭುತವಾದ ಗ್ರಂಥ. ಐ ಥಿಂಕ್ ದಟ್ ಈಸ್ ಬೆಟರ್ ಅನಿಸುತ್ತದೆ, ಕನ್ನಡದಲ್ಲಿ ಹೇಳೋಣ. ಅಥವಾ ಪರಮಾರ್ಥ ಚಿಂತಾಮಣಿ ಇದೆ, ಪರಮಾರ್ಥ ಚಿಂತಾಮಣಿಯ ವೇದಾಂತ ಪರಿಭಾಷೆಯ ನೋಡಬೇಕು. ಎನಿವೆ, ಇನ್ನೊಂದು ಡೇ ಇದೆಲ್ಲವೇ ಯೋಚನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.